Hello everyone, welcome back to another session of Namma LaEx Bengaluru presents current issue of the day, episode number 110. Okay, in today's episode, we are going to look into the very important topic of euthanasia. Okay, euthanasia ನೋಡೋಣ. ಇದಕ್ಕೆ ಆಲ್ಟರ್ನೇಟಿವ್ ನೇಮ್ ಅಂದರೆ ಮರ್ಸಿ ಕಿಲ್ಲಿಂಗ್ ಅಂತಾನೆ ಕರೀತಾರೆ. ಇದು ಇಂಪಾರ್ಟೆಂಟ್ ಫ್ರಮ್ ದ UPSC ಪರ್ಸ್ಪೆಕ್ಟಿವ್, ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್, ಬಟ್ ಎಸ್ಪೆಷಲಿ ಮೇನ್ಸ್. ಸರಿನಾ? ಅದಕ್ಕೋಸ್ಕರ ನೋಡೋಣ. ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವೈ ಇಟ್ ಈಸ್ ಇನ್ ನ್ಯೂಸ್ and we will try to understand the types of euthanasia and what is the legislation or what is the status of euthanasia in India. ಅದಾದಮೇಲೆ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದಾರೆ. ಆ ಗೈಡ್ಲೈನ್ಸ್ ಏನಂತ ನೋಡೋಣ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಅವ್ರದ್ದು ಇದ್ರ ಮೇಲೆ ಯಾವ ಥರ ಲೈಕ್ ಜಡ್ಜ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂತ. ಓಕೆ, ಅದನ್ನ ನೋಡೋಣ. ಡೈರೆಕ್ಟಿವ್ಸ್ ಏನಿದೆ ಸುಪ್ರೀಂ ಕೋರ್ಟ್ ಅವ್ರದ್ದು ಅದನ್ನ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಲೆಬಸ್ಸಲ್ಲಿ it is a very important topic. First and foremost, majorly it comes under GS2 polity and governance ಅಲ್ಲಿ ಬರುತ್ತೆ. polity and governance ಅಲ್ಲಿ ಬರುತ್ತೆ. ಅದರಲ್ಲೂ ಕೂಡ ಮೇಜರ್ಲಿ ಪೊಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುತ್ತೆ. ಓಕೆ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುತ್ತೆ. ಅದಾದಮೇಲೆ ಆಲ್ಸೋ ಕಮ್ಸ್ ಅಂಡರ್ ಲೆಜಿಸ್ಲೇಷನ್ಸ್ ಅಲ್ಲೂ ಕೂಡ ಬರುತ್ತೆ, ಆರ್ ಜುಡಿಷಿಯರಿಯಲ್ಲೂ ಕೂಡ ಬರುತ್ತೆ. ಓಕೆ, ಯಾಕಂದರೆ ಯುಥನೇಷಿಯಾ ಮೇಲೆ ಸುಪ್ರೀಂ ಕೋರ್ಟ್ ಅವರು ಮೇಜರ್ ಕೇಸಸ್ನ ಮೇಜರ್ ಕೇಸಸ್ ತೊಗೊಂಡಿದ್ದಾರೆ. ಅದಕ್ಕೋಸ್ಕರ ಜುಡಿಷಿಯರಿಯಲ್ಲೂ ಕೂಡ ಬರುತ್ತೆ. ಅದಾದಮೇಲೆ ಇಟ್ ಆಲ್ಸೋ ಕಮ್ಸ್ ಅಂಡರ್ GS4 ಅಂದರೆ ಎಥಿಕ್ಸ್ ಆ್ಯಂಡ್ ಹ್ಯೂಮನ್ ಇಂಟರ್ಫೇಸಲ್ಲಿ ಬರುತ್ತೆ. ಅದರಲ್ಲೂ ಮೇಜರ್ ಆಗಿ ಅಪ್ಲೈಡ್ ಎಥಿಕ್ಸ್ ಪಾರ್ಟಲ್ಲಿ ಬರುತ್ತೆ ಇದು. ಓಕೆ, ಅಪ್ಲೈಡ್ ಎಥಿಕ್ಸ್ ಅಂದರೆ ಏನು? ಹೌ ಯು ಆರ್ ಗೋಯಿಂಗ್ ಟು ಅಪ್ಲೈ ಎಥಿಕಲ್ ವ್ಯಾಲ್ಯೂಸ್ ಇನ್ ರಿಯಲ್ ಲೈಫ್ ಸಿಚುವೇಶನ್ಸ್. ಸರಿನಾ? ನಾರ್ಮಲ್ ಆಗಿ ಎಥಿಕ್ಸ್ ಅಂದರೆ ಏನು? ಕೆಲವೊಂದು ವ್ಯಾಲ್ಯೂಸ್ ಇರುತ್ತೆ, ಆ ವ್ಯಾಲ್ಯೂಸ್ನ ರೈಟ್ ಆರ್ ರಾಂಗ್ನ ಡಿಸೈಡ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಆ ರೈಟ್ ಆರ್ ರಾಂಗ್ನ ರಿಯಲ್ ಲೈಫ್ ಇಶ್ಯೂಸ್ ಮೇಲೆ ಯಾವ ಥರ ಅಪ್ಲೈ ಮಾಡ್ತೀರಾ ಅದಕ್ಕೆ ಅಪ್ಲೈಡ್ ಎಥಿಕ್ಸ್ ಅಂತ ಕರೀತಾರೆ. ಓಕೆ, ಸೊ ಲೈಕ್ ಲಾಸ್ಟ್ ರೀಸೆಂಟ್ ಆಗಿರೋ ಮೇನ್ಸಲ್ಲಿ ನೋಡಿದರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ವೆ ಡೀಲಿಂಗ್ ವಿತ್ ಅಪ್ಲೈಡ್ ಎಥಿಕ್ಸ್. ಸರಿನಾ? ಸೊ UPSC ಇಸ್ ಎಂಫಸೈಸಿಂಗ್ ಫ್ರಮ್ ಥಿಯರಿಟಿಕಲ್ ಟು ಅಪ್ಲೈಡ್ ಎಥಿಕ್ಸ್ಗೆ ಎಂಫಸೈಸ್ ಮಾಡ್ತಾ ಇದೆ. ಅದಕ್ಕೋಸ್ಕರ ದಿಸ್ ಟಾಪಿಕ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕಂಟೆಕ್ಸ್ಟ್ ಅಥವಾ ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಶ್ಯೂಡ್ ಡ್ರಾಫ್ಟ್ ಗೈಡ್ಲೈನ್ಸ್ ಫಾರ್ ದ ವಿತ್ಡ್ರಾವಲ್ ಆಫ್ ಸಪೋರ್ಟ್ ಇನ್ ಟರ್ಮಿನಲಿ ಇಲ್ ಪೇಷಂಟ್ಸ್. ವಿತ್ಡ್ರಾವಲ್ ಆಫ್ ಲೈಫ್ ಸಪೋರ್ಟ್ ಇನ್ ಟರ್ಮಿನಲಿ ಇಲ್ ಪೇಷಂಟ್ಸ್. ಓಕೆ, ಇದೇನಂತಂದರೆ ಇಟ್ ಈಸ್ ಏಮ್ಡ್ ಎಟ್ ಇಂಪ್ಲಿಮೆಂಟಿಂಗ್ ದ ಸುಪ್ರೀಂ ಕೋರ್ಟ್ಸ್ 2018 and 2023 ರೂಲಿಂಗ್ಸ್ ದಟ್ ಅಪ್ಹೋಲ್ಡ್ ದ ರೈಟ್ ಟು ಡೈ ವಿತ್ ಡಿಗ್ನಿಟಿ ಫಾರ್ ಆಲ್ ದ ಇಂಡಿಯನ್ಸ್. ಇದೇನಂತ ವರ್ಡ್ಸ್ನೆಲ್ಲ ಡೀಟೇಲಾಗಿ ನೋಡೋಣ ಅಂತೆ, ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಗೈಡ್ಲೈನ್ಸೇ ರಿಲೀಸ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಆ್ಯಂಡ್ ವೆಲ್ಫೇರ್, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು. ಓಕೆ, ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುಥನೇಷಿಯಾ, ವಾಟ್ ಈಸ್ ಟರ್ಮಿನಲಿ ಇಲ್ ಪೇಷಂಟ್, ಅದೆಲ್ಲ ನೋಡೋಣ. ಓಕೆ, ಫಸ್ಟ್ ಅನ್ನೋಂತಂದರೆ ಯುಥನೇಷಿಯಾ ಆರ್ ಮರ್ಸಿ ಕಿಲ್ಲಿಂಗ್ ಅಂದರೆ ಏನಂತಂದರೆ ಇಟ್ ಈಸ್ ದ ಪ್ರಾಕ್ಟೀಸ್ ಆಫ್ ಎಂಡಿಂಗ್ ದ ಲೈಫ್ ಆಫ್ ಎ ಪೇಷಂಟ್ ಟು ಲಿಮಿಟ್ ದ ಪೇಷಂಟ್ಸ್ ಸಫರಿಂಗ್. ಏನಂತ ಅಂದರೆ ನಾರ್ಮಲ್ ಆಗಿ ಕೆಲವೊಂದು ಪೇಷಂಟ್ಸಿಗೆ ಆಫ್ಟರ್ ಅ ಸರ್ಟನ್ ಏಜ್ ಏನಾಗುತ್ತಂದರೆ ಯಾವುದೋ ಒಂದು ಡಿಸೀಸ್ ಬಂತು ಅಂದ್ಕೊಳ್ಳೋರಿಗೆ, ಆ ಡಿಸೀಸ್ ಬಂದಾಗ ಏನಾಗುತ್ತಂದರೆ ಅವರಿಗೆ ಬೇರೆ ಆಪ್ಷನ್ ಏನಿರೋಂಗಿಲ್ಲ. ಏನಂದರೆ ಒಂದೇ ಆಪ್ಷನ್ ಏನಂತಂದರೆ ಲೈಫ್ ಸಪೋರ್ಟ್ ಮೇಲೆ ಲೈಫ್ನ ಮುಂದೆ ದುಡೋದು. ಅಂದರೆ ಬೆಡ್ ರಿಡನ್ ಇರ್ತಾರೆ, ಬೆಡ್ಡಲ್ಲಿ ಅವರಿಗೆ ಲೈಫ್ ಸಪೋರ್ಟ್ ಕೊಡ್ತಿರ್ತಾರೆ, ಊಟ ಮಾಡೋದು ಪೈಪ್ ಟ್ಯೂಬಲ್ಲಿ ಊಟ ಮಾಡಿಸಿರ್ತಾರೆ, ಆಕ್ಸಿಜನ್ ಕೂಡ ಕೊಡ್ತಿರ್ತಾರೆ, ಕೂತಲ್ಲೇ ಎಲ್ಲ ಕೆಲಸ ಆಗ್ತಿರುತ್ತೆ. ಸರಿನಾ? ಅವ್ರಿಗೆ ನಾರ್ಮಲಾಗಿ ಏನಂತ ಕರೀತಾರೆ ಅಂದರೆ ಟರ್ಮಿನಲಿ ಇಲ್ ಪೇಷಂಟ್ ಅಂತ ಕರೀತಾರೆ. ಟರ್ಮಿನಲ್ ಇಲ್ ಪೇಷಂಟ್ ಅಂತಂದರೆ ಪ್ರೊಲಾಂಗ್ಡ್ ಪೀರಿಯಡ್ವರೆಗೂ ಅವರು ಇಲ್ಲಾಗೆ ಇರ್ತಾರೆ. ಸೊ ಇದರಿಂದ ರಿಕವರಿ ಆಲ್ಮೋಸ್ಟ್ ನಾಟ್ ಪಾಸಿಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಟೈಮಲ್ಲಿ ಅವರಿಗೆ ಏನಂತ ಫೀಲ್ ಆಗ್ತಿರುತ್ತೆ ಅಂದರೆ, ಸೊ ವಿ ಆರ್ ಬೀಯಿಂಗ್ ಅ ಬರ್ಡನ್ ಟು ಅದರ್ ಪೀಪಲ್ ಅಂತ ಕನ್ಸಿಡರ್ ಮಾಡ್ತಿರ್ತಾರೆ. ಕೆಲವೊಂದು ಜನ ವೆಜಿಟೇಟಿವ್ ಸ್ಟೇಟಲ್ಲಿ ಇರ್ತಾರೆ. ವೆಜಿಟೇಟಿವ್ ಸ್ಟೇಟಲ್ಲಿ ಅಂತಂದರೆ ಕೋಮಾ ಥರ, ಅವ್ರಿಗೆ ರಿಯಾಕ್ಷನ್ ಮಾಡೋಕ್ಕೆ ಗೊತ್ತಿರಲ್ಲ, ಅವ್ರು ಏನೂ ಲೈಕ್ ಆ್ಯಕ್ಟಿವೇ ಇರೋದಿಲ್ಲ, ಬಟ್ ಅವರು ಜೀವಂತ ಇರ್ತಾರೆ ಅಷ್ಟೇ. ಜಸ್ಟ್ ದೇ ಆರ್ ಅಲೈವ್ ಅಷ್ಟೇ. ಅದು ಬಿಟ್ಟರೆ ದೇ ಆರ್ ನಾಟ್ ಡೂಯಿಂಗ್ ಎನಿ ಆ್ಯಕ್ಟಿವಿಟೀಸ್ ವಿಚ್ ಮೇಕ್ ದೆಮ್ ಅಲೈವ್. ಸರಿನಾ? ಅವರಿಗೆ ಲೈಫ್ ಲಾಂಗ್ ಸಪೋರ್ಟ್ನ ಕೊಡ್ತಿರ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಂದರೆ ಒಂದೆರಡು ಕೇಸಸ್ ಬಂತು. ಯಾವ ಥರ ಅಂತಂದರೆ, ಈಸ್ ಇಟ್ ರಿಯಲಿ ಲೈಫ್ ವಿತ್ ಡಿಗ್ನಿಟಿ? ಸರಿನಾ? ರೈಟ್ ಟು ಲೈಫ್ ಆರ್ಟಿಕಲ್ 21 ಆ ರೈಟ್ ಟು ಲೈಫ್ ಆರ್ಟಿಕಲ್ 21 ಮೇಜರ್ ಆಗಿ ಲೈಫ್ನ ಯಾವ ಥರ ಡೀಲ್ ಮಾಡೋಕ್ಕಂದ್ರೆ ಲಿವ್ ವಿತ್ ಡಿಗ್ನಿಟಿ ಅಂತ. ಸರಿನಾ? ಲೈಫ್ ವಿತ್ ಡಿಗ್ನಿಟಿ ಅಂತ. ಆ ಯುಥನೇಷಿಯಾ ಲೈಕ್ ಟರ್ಮಿನಲ್ ಇಲ್ ಪೇಷಂಟ್ಸಲ್ಲಿ ಆರ್ ದೇ ಲಿವಿಂಗ್ ದ ಲೈಫ್ ವಿತ್ ಡಿಗ್ನಿಟಿ? ಆನ್ಸರ್ ನೋ ಆಗುತ್ತೆ. ಯಾಕೆಂತಂದರೆ ಅವರು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿ, ಲೈಫ್ ಸಪೋರ್ಟ್ ಮೇಲೆ ಡಿಪೆಂಡೆಂಟ್ ಆಗಿ, ಬೆಡ್ ರಿಡನ್ ಆಗಿ ತಮ್ಮ ಜೀವನವನ್ನು ಮುಂದೂಡಿಸಿರ್ತಾರೆ. ಅದು ಏನಾಯ್ತಂದರೆ ದೇ ಆರ್ ನಾಟ್ ಲಿವಿಂಗ್ ದ ರೈಟ್ ಟು ಡಿಗ್ನಿಟಿ ಅಂತ. ಓಕೆ, ಅವಾಗ ಏನು ಮಾಡ್ತಾರೆ ಅಂದರೆ ರೈಟ್ ಟು ಡಿಗ್ನಿಟಿಯಲ್ಲಿ ಲೀವ್ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ದೇರ್ ಆಲ್ಸೋ ಇನ್ನೊಂದು ಪಾಯಿಂಟ್ ಏನಂತಂದರೆ, ಅವರು ಲೈಫ್ ಸಪೋರ್ಟಲ್ಲಿದ್ದಾಗ ಅವ್ರ ಲೈಫ್ನ ಪ್ರೊಲಾಂಗ್ ಮುಂದೆ ದುಡ್ಬೇಕಂದಾಗ ಅವ್ರಿಗೆ ಮೆಡಿಕೇಶನ್ ಕೊಡ್ತಿರ್ತಾರಲ್ಲ, ಆ ಮೆಡಿಕೇಶನಿಂದ ಅವ್ರಿಗೆ ಮೆಡಿಕಲಿ ಆಗಲಿ ಮತ್ತು ಹೆಲ್ತ್ ಫಿಸಿಕಲಿ ಆಗಲಿ ಸಫರಿಂಗ್ ಆಗ್ತಿರುತ್ತೆ. ಸೊ ದೇ ಆರ್ ಸಫರಿಂಗ್ ದೆಮ್ಸೆಲ್ಸ್. ಓಕೆ, ದೇ ಆರ್ ಸಫರಿಂಗ್ ದೆಮ್ಸೆಲ್ಸ್ ಟು ಪ್ರೊಲಾಂಗ್ ದೇರ್ ಲೈಫ್. ಓಕೆ, ಮೆನಿ ಆಫ್ ದ ಕೇಸಸಲ್ಲಿ ಪೇಷಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ನಮಗೆ ಐ ಆಲ್ರೆಡಿ ಲಿವ್ಡ್ ಲಾಂಗ್ ಇನಫ್, ನಾನು ಆಲ್ರೆಡಿ 70 ಇಯರ್ಸ್ವರೆಗೂ ಏಜ್ ಬದುಕಿದ್ದೀನಿ, ಇದ್ರ ಮೇಲೆ ಇನ್ನೊಂದು 2 months 3 months
ಲೈಕ್ ಸಫರ್ ಮಾಡ್ಕೊಂಡು ಬದುಕೋಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಲೈಫ್ನ ಎಂಡ್ ಮಾಡಿ ಅಂತ ಹೇಳ್ತಾರೆ. ಅವರಾಗಿ ಕೇಳ್ಕೊತಾರೆ. ಇಲ್ಲಾಂದ್ರೆ ಕೆಲವೊಂದು ಜನ ಅಂತಂದರೆ ಆಲ್ಮೋಸ್ಟ್ 20-30 ಇಯರ್ಸ್ವರೆಗೂ ಕೋಮಾದಲ್ಲೇ ಇರ್ತಾರೆ, ಲೈಫ್ ಸಪೋರ್ಟ್ನೇ ಕೊಡ್ತಿರ್ತಾರೆ, ಅವ್ರ ಲೈಫ್ ಈ ಕಡೆ ಎಂಡ್ ಆಗ್ತಿರಲ್ಲ, ಸಪೋರ್ಟ್ ಕೊಡ್ತಾನೆ ಇರ್ತಾರೆ. ಆ ಟೈಮಲ್ಲಿ 2 ಕೇಸಲ್ಲಿ ಏನಂತಂದರೆ ಯುಥನೇಷಿಯಾ ಮಾಡೋಣ. ಯುಥನೇಷಿಯಾ ಅಂದರೆ ಅಂತಂದರೆ ಅವರು ಆಲ್ರೆಡಿ ಟರ್ಮಿನಲ್ ಇಲ್ಲಿದ್ದಾರೆ, ಸೊ ದೇ ಆರ್ ನಾಟ್ ಏಬಲ್ ಟು ಲಿವ್ ದರ್ ಲೈಫ್ ವಿತ್ ಡಿಗ್ನಿಟಿ. ಆ ಟೈಮಲ್ಲಿ ವಾಟ್ ಈಸ್ ಬೆಸ್ಟ್ ಫಾರ್ ದೆಮ್ ಅಥವಾ ವಾಟ್ ಈಸ್ ಬೆಸ್ಟ್ ಫಾರ್ ದೇರ್ ಪೇಷಂಟ್ಸ್ ಅಂತ ಅಂದರೆ ಲೈಕ್ ಲೆಟ್ಟಿಂಗ್ ದೆಮ್ ಎಂಡ್ ದೇರ್ ಲೈಫ್. ಸರಿನಾ? ಆ ಲೈಫ್ನ ಯಾವ ಥರ ಎಂಡ್ ಮಾಡಬೇಕು ಅನ್ನೋದಕ್ಕೆ 2 ಟೈಪ್ ಇರುತ್ತೆ. ಒಂದು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಅಂತ. ಓಕೆ, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಅಂತ. ಓಕೆ, ಆ್ಯಕ್ಟಿವ್ ಅಂದರೆ ಏನಂತಂದರೆ ಡಾಕ್ಟರ್ಸ್ ಅಥವಾ ನರ್ಸಸ್ ಇರ್ತಾರಲ್ಲ, ಅವ್ರನ್ನ ಯಾರು ನೋಡ್ಕೊತಿರ್ತಾರಲ್ಲ, ಅವರು ಲೈಫ್ನ ಎಂಡ್ ಮಾಡುವಂಥ ಇಂಜೆಕ್ಷನ್ನ ಪ್ರೊಡ್ಯೂಸ್ ಮಾಡೋದು. ಸರಿ, ಲೈಫ್ನ ಎಂಡ್ ಮಾಡುವಂಥ ಸಿರಮ್ ಅಥವಾ ಏನಾದರೂ ಒಂದು ಮೆಡಿಕೇಷನ್ನ ಇಂಜೆಕ್ಟ್ ಮಾಡಿ ಅದರಿಂದ ಅವ್ರನ್ನ ಲೈಫ್ನ ಎಂಡ್ ಮಾಡಿ ಸಫರಿಂಗ್ನ ಎಂಡ್ ಮಾಡೋದು. ಅದಕ್ಕೆ ಆ್ಯಕ್ಟಿವ್ ಅಂತ ಕರೀತಾರೆ. ಅಂದರೆ ಇಂಜೆಕ್ಟ್ ಮಾಡ್ತಿದ್ದೀರಾ, ಯು ಆರ್ ಪುಟ್ಟಿಂಗ್ ಸಮಥಿಂಗ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇನ್ ಟು ದ ಬಾಡಿ ಸೊ ದ್ಯಾಟ್ ದೇರ್ ಲೈಫ್ ಕ್ಯಾನ್ ಎಂಡ್. ಅದಕ್ಕೆ ಆ್ಯಕ್ಟಿವ್ ಅಂತ ಕರೀತಾರೆ. ಪ್ಯಾಸಿವ್ ಅಂತಂದರೆ ನಾನು ಹೇಳಿದ್ನಲ್ಲ, ಟರ್ಮಿನಲ್ ಪೇಷಂಟ್ಸಿಗೆ ಲೈಫ್ ಸಪೋರ್ಟ್ನ ಕೊಡ್ತಿರ್ತಾರೆ. ಲೈಫ್ ಸಪೋರ್ಟ್ ಅಂದರೆ ನಾರ್ಮಲ್ ಆಗಿ ಆಕ್ಸಿಜನ್ ಕೊಡೋದಾಗಲಿ, ಆಮೇಲೆ ಫುಡ್ ನಾವು ಪ್ರೊವೈಡ್ ಮಾಡೋದಾಗಲಿ, ಬೇರೆ ರೀತಿ ಅಂತ ಲೈಫ್ ಸಪೋರ್ಟ್ನ ಕೊಡ್ತಿರ್ತಾರೆ. ಆ ಲೈಫ್ ಸಪೋರ್ಟ್ನ ವಿತ್ಹೋಲ್ಡ್ ಮಾಡೋದು ಅಥವಾ ವಿತ್ಡ್ರಾ ಮಾಡೋದು, ಅದಕ್ಕೆ ಪ್ಯಾಸಿವ್ ಯುಥನೇಷಿಯಾ ಅಂತ ಕರೀತಾರೆ. ಸರಿನಾ? ಅದಕ್ಕೆ ಪ್ಯಾಸಿವ್ ಯುಥನೇಷಿಯಾ ಅಂತ ಕರೀತಾರೆ. ಸೊ ನಾರ್ಮಲಿ ಮೇಜರ್ ಆಫ್ ದ ಕಂಟ್ರೀಸಲ್ಲಿ ಪ್ಯಾಸಿವ್ ಯುಥನೇಷಿಯಾಗೆ ಅಲೋ ಮಾಡ್ತಾರೆ, ಬಟ್ ಮೆನಿ ಆಫ್ ದ ಕಂಟ್ರೀಸಲ್ಲಿ ಆ್ಯಕ್ಟಿವ್ ಯುಥನೇಷಿಯಾಗೆ ಅಲೋ ಮಾಡೋದಿಲ್ಲ. ಯಾಕಂದರೆ ಆ್ಯಕ್ಟಿವ್ ಯುಥನೇಷಿಯಾ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕಿಲ್ಲಿಂಗ್ ಅದರ್ ಪರ್ಸನ್ ಅಂತ ಅವ್ರು ಬಿಲೀವ್ ಮಾಡ್ತಾರೆ. ಸರಿನಾ? ನೀವು ಅವ್ರನ್ನ ಕೊಲೆ ಮಾಡ್ತಾ ಇದ್ದೀರಾ, ನೀವಾಗಿ ಇಂಜೆಕ್ಟ್ ಮಾಡಿ ಅವ್ರನ್ನ ಲೈಫ್ನ ತಗೋತಿದ್ದೀರಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕಿಲ್ಲಿಂಗ್ ಅನದರ್ ಪರ್ಸನ್ ವಿಚ್ ಈಸ್ ನಾಟ್ ಯುವರ್ ಓನ್ ರೈಟ್. ಸರಿನಾ? ಅದು ಬೇರೆಯವ್ರ ರೈಟ್, ನೀವು ಮಾಡ್ತಿರೋದು ತಪ್ಪು ಅಂತ. ಬಟ್ ಪ್ಯಾಸಿವ್ ಯುಥನೇಷಿಯಾದಲ್ಲಿ ನೋ ಒನ್ ಈಸ್ ಕಿಲ್ಲಿಂಗ್ ದೆಮ್, ಅದ್ರ ಬದಲಿ ಲೈಫ್ ಸಪೋರ್ಟ್ನ ರಿಮೂವ್ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಇದು ಕೂಡ ಕೆಲವೊಂದು ಸ್ಟೇಟ್ಸಲ್ಲಿ ಅಥವಾ ಕಂಟ್ರೀಸಲ್ಲಿ ಇದು ಕೂಡ ಏನಂತ ಕರೀತಾರೆ, ಕಾಂಟ್ರವರ್ಸಿಯಲ್ಲಿದೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಕೆನಡಾದಲ್ಲಿ ಇದು ಕಾಂಟ್ರವರ್ಸಿಯಲ್ಲಿತ್ತು. ಕೆನಡಾದಲ್ಲಿ ಒಂದು 70 ಇಯರ್ಸ್ ಆಫ್ ಏಜ್ವರೆಗೂ ಬದುಕಿದ್ರು ಅವರು. ಅವ್ರಿಗೆ ಕ್ಯಾನ್ಸರ್ ಬಂತು. ಕ್ಯಾನ್ಸರ್ ಬಂದಾಗ ಏನಾಯ್ತಂದರೆ ವೆಜಿಟೇಟಿವ್ ಸ್ಟೇಟಿಗೆ ಹೋದರು. ವೆಜಿಟೇಟಿವ್ ಸ್ಟೇಟಿಗೆ ಹೋದಾಗ ಅವ್ರಿಗೆ ಲೈಫ್ನ ಸಪೋರ್ಟ್ ಲೈಫ್ ಲಾಂಗ್ನ ಎಕ್ಸ್ಟೆಂಡ್ ಮಾಡೋಕ್ಕಿತ್ತಂದರೆ ಲೈಫ್ ಸಪೋರ್ಟ್ ಕೊಡೋಕ್ಕಾಗಿತ್ತು, ಮೆಡಿಕೇಷನ್ ಕೊಡೋಕ್ಕಾಗಿತ್ತು. ಆ ಮೆಡಿಕೇಷನಿಂದ ಅವ್ರಿಗೆ ಫಿಸಿಕಲಿ ಮತ್ತು ಮೆಂಟಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೆ ಅವ್ರೇನು ಕೇಳ್ಕೊಂಡ್ರೆ ಅಂತಂದರೆ, ನನಗೆ ಆ್ಯಕ್ಟಿವ್ ಯುಥನೇಷಿಯಾ ಮಾಡೋಕ್ಕೆ ನಿಮಗೆ ಅದಕ್ಕೆ ಅಲೋ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪ್ಯಾಸಿವ್ ಯುಥನೇಷಿಯಾ ಮಾಡೋಕ್ಕಾದ್ರೂ ಅಲೋ ಮಾಡಿ ಅಂತ ಕೇಳಿದರು. ಅವಾಗ ಅಲ್ಲಿ ಕಾಂಟ್ರವರ್ಸಿ ಏನಂತಂದರೆ, ನೀವು ಅವ್ರಿಗೆ ಲೈಫ್ ಸಪೋರ್ಟ್ ಕೊಡದೇ ಇರೋದು ಕೂಡ ಒಂದು ರೀತಿಯ ಫಾರ್ಮ್ ಆಫ್ ಕಿಲ್ಲಿಂಗ್ ಅಂತ, ಸರಿನಾ, ಇಂಡೈರೆಕ್ಟ್ ವೇ ಆಫ್ ಕಿಲ್ಲಿಂಗ್ ಅಂತ ಕಾಂಟ್ರವರ್ಸಿಯಲ್ಲಿತ್ತು. ಸೊ ಈ ಥರ ನ್ಯೂಸಲ್ಲಿ ಇರುತ್ತೆ ಅವಾಗ. ಅದಕ್ಕೋಸ್ಕರ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ನಾವು. ಸೊ ಟೈಪ್ಸ್ ಆಫ್ ಯುಥನೇಷಿಯಾ, ಆ್ಯಕ್ಟಿವ್ ಯುಥನೇಷಿಯಾ ಅಂತ ಹೇಳಿದೆ. ಓಕೆ, ಸೊ ಆ್ಯಕ್ಟಿವ್ ಯುಥನೇಷಿಯಾ ಅಂದ್ರೇನು? occurs when the medical professionals or another person deliberately do something that causes the patient to die, such as administering the lethal injection. ಸರಿನಾ? ಸೊ ಲೀಥಲ್ ಇಂಜೆಕ್ಷನ್ನ ಪ್ರೊವೈಡ್ ಮಾಡಿ ಅವ್ರಿಗೆ ಡೆತ್ ಆಗೋದನ್ನು ಅಕರ್ ಮಾಡೋದಕ್ಕೆ ಅಂತ ಕರೀತಾರೆ ಆ್ಯಕ್ಟಿವ್ ಯುಥನೇಷಿಯಾ ಅಂತ ಕರೀತಾರೆ. ಸೆಕೆಂಡ್ ಫಾರ್ಮ್ ಅಂತಂದರೆ ಪ್ಯಾಸಿವ್ ಯುಥನೇಷಿಯಾ. ಪ್ಯಾಸಿವ್ ಯುಥನೇಷಿಯಾ ಅಂತಂದರೆ ಆ್ಯಕ್ಟ್ ಆಫ್ ವಿತ್ಹೋಲ್ಡಿಂಗ್ ಆರ್ ವಿತ್ಡ್ರಾಯಿಂಗ್ ಮೆಡಿಕಲ್ ಟ್ರೀಟ್ಮೆಂಟ್ ಸಚ್ ಆಸ್ ವಿತ್ಹೋಲ್ಡಿಂಗ್ ಆರ್ ವಿತ್ಡ್ರಾಯಿಂಗ್ ದ ಲೈಫ್ ಸಪೋರ್ಟ್ ವಿತ್ ದ ಇಂಟೆನ್ಷನ್ ಆಫ್ ಅಲೋಯಿಂಗ್ ದ ಪರ್ಸನ್ ಟು ಡೈ. ಓಕೆ, ಅದಕ್ಕೆ ಪ್ಯಾಸಿವ್ ಯುಥನೇಷಿಯಾ ಅಂತ ಕರೀತಾರೆ. ಸೊ ಇದು ಬೇಸಿಕ್ ಅಬೌಟ್ ಪ್ಯಾಸಿವ್ ಯುಥನೇಷಿಯಾ ಆ್ಯಂಡ್ ಆ್ಯಕ್ಟಿವ್ ಯುಥನೇಷಿಯಾ. ಇವಾಗ ಇದ್ರ ಮೇಲೆ ಇರುವಂಥ ಕಾಂಟ್ರವರ್ಸಿ ಏನು, ಇದನ್ನು ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ತಾರೆ, ಇಂಡಿಯಾದಲ್ಲಿ ಯಾವ ಥರ ರಿಜಿಸ್ಟ್ರೇಟ್ ಮಾಡ್ತಿದ್ದಾರೆ ಅದನ್ನು ನೋಡೋಣ. ಓಕೆ, ಸೊ ಯುಥನೇಷಿಯಾ ಇಂಡಿಯಾದೊಳಗಡೆ ಫಸ್ಟ್ ಇದನ್ನು ಕೇಸ್ನ ತೊಗೊಂಡಿದ್ದಾರೆ ಅಂತಂದರೆ ಜುಡಿಷಿಯರಿ ತೊಗೊಂಡಿದ್ರು. ಯಾಕಂದರೆ ಈ ಥರ ಸೆನ್ಸಿಟಿವ್ ಕೇಸ್ನ ಓವರ್ ಆಲ್ ಫಾರ್ ದ ನೇಷನ್ ಅವ್ರಿಗೆ ಒಂದು ಗೌರ್ಮೆಂಟ್ ಮಾಡ್ಬೇಕಂದ್ರೆ ಹಲವಾರು ಕಾಂಟ್ರವರ್ಸೀಸ್ ಇರುತ್ತೆ. ಸರಿನಾ? ಆ ಕಾಂಟ್ರವರ್ಸಿನ ಅವ್ರು ಓವರ್ಕಮ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ತಂದ್ರೆ ಇಂಥ ಕೇಸಸ್ನ ಸುಪ್ರೀಂ ಕೋರ್ಟ್ ಅವರು ತಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ಸೋ ಮೋಟೋಯಿಂದ. ಈ ಥರ ಕೇಸಲ್ಲಿ ಒಂದು 4 ಕೇಸ್ ಇಂಪಾರ್ಟೆಂಟ್ ಕೇಸ್ ಇದೆ. ಅದು ಯಾವ್ದು 4 ಕೇಸ್ ಅಂತಂದರೆ, ಫಸ್ಟ್ ಒನ್ ಪಿ ರತ್ನಂ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕೇಸ್ 1994 ಈ ಕೇಸ್ ಬಂದಿತ್ತು. ಈ ಕೇಸಲ್ಲಿ ಮೇಜರ್ ಕಾಂಟ್ರವರ್ಸಿ ಏನಿತ್ತಂದರೆ ಇವಾಗ ಈಸ್ಟ್ ಹೋಯಲ್ ಅಂತ ಹೇಳ್ಬೋದು. IPC ಸೆಕ್ಷನ್ 309 ಯಾರಾದರೂ ಒಬ್ಬರು ಸೂಸೈಡ್ ಮಾಡ್ಕೊಂಡ್ರೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರೆ ಆ ಸೂಸೈಡ್ ಅಟೆಂಪ್ಟ್ ಮಾಡೋದರಿಗೆ ಪೆನಾಲ್ಟಿ ಕೊಡ್ತಾಯಿದ್ರು. ಸರಿನಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರೋ ಆಲ್ರೆಡಿ ಲೈಫಲ್ಲಿ ಜಿಗುಪ್ಸೆ ಬಂದು ದೇ ಡಿಸೈಡೆಡ್ ಟು ಎಂಡ್ ದೇರ್ ಲೈಫ್. ಸರಿನಾ? ಅವ್ರ ಲೈಫ್ನ ಎಂಡ್ ಮಾಡ್ಕೊಳಕ್ಕೆ ಹೋಗಿ ಆ ಲೈಫ್ನ ಎಂಡ್ ಮಾಡ್ಕೊಳ್ಳೋದ್ರಲ್ಲೂ ಸಕ್ಸಸ್ ಆಗೋದಿಲ್ಲ. ಸರಿನಾ? ಸೂಸೈಡ್ ಅಟೆಂಪ್ಟ್ ಸಕ್ಸಸ್ ಆಗೋದಿಲ್ಲ. ಅಂಥವ್ರು ಏನಾದರೂ ಸಿಕ್ಕರು ಅಂದರೆ ಅವ್ರಿಗೆ ಮತ್ತೆ ಜೈಲಿಗೆ ಹಾಕ್ತಿದ್ರು ಅಂತ, ಅವಾಗ ಪನಿಷ್ಮೆಂಟ್ ಕೊಡ್ತಾಯಿದ್ರು. ಸೊ ಇಟ್ ಈಸ್ ಲಾಜಿಕಲ್ ಅಂತ ಅನ್ಸೋದಿಲ್ಲ. ಯಾಕಂತಂದರೆ
ಒಬ್ಬನ ಆಲ್ರೆಡಿ ಲೈಫಲ್ಲಿ ಜಿಗುಪ್ಸೆ ಬಂದು ಈಸ್ ಗೋಯಿಂಗ್ ಆಲ್ರೆಡಿ ಥ್ರೂ ಮೆಂಟಲ್ ಟ್ರಾಮಾ, ಸೊ ಈಸ್ ಟ್ರೈಂಗ್ ಟು ಎಂಡ್ ಇಸ್ ಲೈಫ್. ನೌ ಹಿ ಈಸ್ ಅನೇಬಲ್ ಟು ಎಂಡ್ ಇಸ್ ಲೈಫ್, ಈಸ್ ಲೈಕ್ ಹಿ ವಾಸ್ ನಾಟ್ ಸಕ್ಸಸ್ಫುಲ್ ಇನ್ ಎಂಡಿಂಗ್ ಇಸ್ ಲೈಫ್. ನೌ ಯು ಆರ್ ಟೇಕಿಂಗ್ ಹಿಮ್ ಅಂಡ್ ಸೆಂಡಿಂಗ್ ಹಿಮ್ ಟು ದ ಜೈಲ್. ಸರಿನಾ, ಜೈಲಿಗೆ ಕಳಿಸ್ತಾ ಇದ್ರಿ ಅಂತಂದರೆ ಇಟ್ ಈಸ್ ನಾಟ್ ಲಾಜಿಕಲ್. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಆ ಟೈಮಲ್ಲಿ ಏನು ಹೇಳ್ತು ಅಂತಂದರೆ, ಈ ಸೆಕ್ಷನ್ ಪ್ರೊವಿಷನ್ ಇದೆಯಲ್ಲ, ಪೆನಾಲ್ಟಿ ಫಾರ್ ಸೂಸೈಡ್, ಸರಿನಾ, ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಪೆನಾಲ್ಟಿ ಕೊಡೋದನ್ನ, ಈ ಪ್ರೊವಿಷನ್ನ ಕ್ಯಾನ್ಸಲ್ ಮಾಡ್ತು. ಸರಿನಾ, ಈ ಪ್ರೊವಿಷನ್ನ ಡಿಕ್ರಿಮಿನಲೈಸ್ ಮಾಡ್ತು. ಆ ಡಿಕ್ರಿಮಿನಲೈಸ್ ಮಾಡಿ ಅವಾಗ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡ್ತು. ಏನಂತಂದರೆ, ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21 ಇದೆಯಲ್ಲ, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ರೈಟ್ ಟು ಡೈ. ಸರಿನಾ, ಒಬ್ಬರು ಬದುಕಿದ್ದಾರೆ ಅಂತಂದರೆ ಇಫ್ ದೇರ್ ಇಸ್ ಅ ರೈಟ್ ಟು ಲೈಫ್, ಅವ್ರಿಗೆ ಒಂದು ಜೀವನಕ್ಕೆ ಒಂದು ರೈಟ್ ಇದೆ ಅಂತಂದರೆ ದಿ ಆಲ್ಸೋ ಹ್ಯಾವ್ ದ ರೈಟ್ ಟು ಟೇಕ್ ಅವೇ ದೇರ್ ಲೈಫ್ ಅಂತ. ಸೊ ದ್ಯಾಟ್ ಈಸ್ ರೈಟ್ ಟು ಡೈ ಕೂಡ ಇದರಲ್ಲಿದೆ ಅಂತ ಹೇಳಿದರು. ಸರಿನಾ, ಸೊ ಸೂಸೈಡ್ ಪೆನಾಲ್ಟಿನ ಎಂಡ್ ಮಾಡೋದು ಪಾಸಿಟಿವ್ ಮೂವ್ ಆಗಿತ್ತು. ಬಟ್ ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಡೈ ಅನ್ನೋದಲ್ಲ, ಇದು ನೆಗೆಟಿವ್ ಮೂವ್ ಆಗಿತ್ತು. ಸೊ ಇಟ್ ಲೆಡ್ ಟು ಅದರ್ ಕಂಟ್ರವರ್ಸೀಸ್. ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಶ್ರೀಮತಿ ಜಿಯಾನ್ ಕೌರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1996 ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಓವರ್ಟರ್ನ್ ಮಾಡ್ತು. ಪೆನಾಲ್ಟಿ ಫಾರ್ ಸೂಸೈಡ್ನ ಡಿಕ್ರಿಮಿನಲೈಸ್ ಮಾಡಿದ್ದು ಅದೇ ಥರ ಇತ್ತು. ಬಟ್ ರೈಟ್ ಟು ಲೈಫ್ ದಟ್ ಇನ್ಕ್ಲೂಡ್ಸ್ ರೈಟ್ ಟು ಡೈ ಅಂತ ಹೇಳಿದ್ರಲ್ಲ, ಅದನ್ನು ಲೈಕ್ ಸ್ಕ್ವಾಶ್ ಮಾಡಿದರು, ಓವರ್ಟರ್ನ್ ಮಾಡಿದರು. ಏನಂತಂದರೆ, ರೈಟ್ ಟು ಲೈಫ್ ಈಸ್ ನ್ಯಾಚುರಲ್. ಓಕೆನಾ, ನೀವು ಹುಟ್ಟಿರೋದು ನ್ಯಾಚುರಲ್ ಬಿಕಾಸ್ ಆಫ್ ದ ಗ್ರೇಸ್ ಆಫ್ ಯುವರ್ ಫಾದರ್ ಆ್ಯಂಡ್ ಮದರ್, ನ್ಯಾಚುರಲಾಗಿ ಹುಟ್ಟಿರ್ತಾರೆ. ಬಟ್ ದಟ್ ಡಸಂಟ್ ಮೀನ್ ರೈಟ್ ಟು ಡೈ. ಯು ಡೋಂಟ್ ಹ್ಯಾವ್ ದ ರೈಟ್ ಟು ಡೈ. ಇಟ್ ಈಸ್ ನಾಟ್ ನ್ಯಾಚುರಲ್. ಯು ಆರ್ ಡೆಲಿಬರೇಟ್ಲಿ ಅಟೆಂಪ್ಟೆಡ್ ಟು ಟೇಕ್ ಅವೇ ಯುವರ್ ಲೈಫ್. ಇದರಿಂದ ಏನಾಗ್ತಂದರೆ, ರೈಟ್ ಟು ಡೈನ ಪ್ರಮೋಟ್ ಮಾಡಿದರೆ ಇಟ್ ವಿಲ್ ಲೀಡ್ ಟು ಸೂಸೈಡ್ಸ್. ಸರಿನಾ, ಸೂಸೈಡ್ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ದೇ ಅಂಡರ್ಸ್ಟುಡ್ ದರ್ ಬ್ಲಂಡರ್ ಆ್ಯಂಡ್ ಓವರ್ಟರ್ನ್ ದಿಸ್ ಜಡ್ಜ್ಮೆಂಟ್. ಸರಿನಾ, ಸೊ ಇನಿಷಿಯಲಿ ಯುಥನೇಶಿಯಾ ಮೇಲೆ ಈ ರೀತಿ ಅಂತ ಕೇಸ್ ಬಂದು, ಇದಾದಮೇಲೆ 2011ನಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ನ ತೊಗೊಂಡಿದ್ರು ಲೈಕ್ ಜುಡಿಷಿಯರಿ ಅವರು. ಅದಕ್ಕೆ ಅರುಣಾ ಶಾನ್ಬಾಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತ ಕರೀತಾರೆ. ಓಕೆನಾ, ಸೊ ಅರುಣಾ ಶಾನ್ಬಾಗ್ ಯಾರು ಅಂತಂದರೆ, ಶಿ ವಾಸ್ ಅ ನರ್ಸ್. ಓಕೆ, ಮುಂಬೈಯಲ್ಲಿ ನರ್ಸ್ ಆಗಿದ್ರು ಇವರು. ಇವರಿಗೆ ಒಂದು ಅನ್ಫೇಟ್ಫುಲ್ ಅಥವಾ ಅನ್ಫಾರ್ಚುನೇಟ್ ನೈಟಲ್ಲಿ ಇವರಿಗೆ ಯಾರೋ ಒಬ್ಬರು ರೇಪ್ ಮಾಡಿದ್ರು. ಸರಿನಾ, ಆ ರೇಪ್ ಮಾಡಿದವಾಗ ಲೈಕ್ ಹಿ ಟೈಡ್ ಅ ಚೈನ್ ಅರೌಂಡ್ ಹರ್ ನೆಕ್ ಆ್ಯಂಡ್ ಹಿ ಪುಲ್ಡ್ ಹರ್ ಸೋ ಹಾರ್ಡ್ ದಟ್ ಆಕ್ಸಿಜನ್ ಟು ಹರ್ ಲೈಕ್ ಲಂಗ್ಸ್ ಸ್ಟಾಪ್ಡ್. ಸರಿನಾ, ಆ ಲಂಗ್ಸ್ಗೆ ಆಕ್ಸಿಜನ್ ಹೋಗೋದು ಸ್ಟಾಪ್ ಆಯಿತು. ಸ್ಟಾಪ್ ಆದಾಗ ಶಿ ಟರ್ನ್ ಲೈಕ್ ಶಿ ಬಿಕೇಮ್ ಪೇಷಂಟ್. ಸರಿ, ಯಾವ ಥರ ಟರ್ಮಿನಲ್ ಪೇಷಂಟ್ ಆಗ್ಬಿಟ್ರು. ರೇಪ್ ಆಗಿದೆ, ಜೊತೆಗೆ ಆಕ್ಸಿಜನ್ ಕಟ್ ಆಗಿರೋದ್ರಿಂದ ಅವರು ಪೇಷಂಟ್ ಆದರು. ಆ ಪೇಷಂಟ್ ಯಾವ ಥರ ಅಂತಂದರೆ, ಶಿ ಈಸ್ ನಾಟ್ ಏಬಲ್ ಟು ಮೂವ್ ಹರ್ ಬಾಡಿ, ಶಿ ಈಸ್ ನಾಟ್ ಏಬಲ್ ಟು ಮೂವ್ ಹರ್ ಲೆಗ್ಸ್, ಶಿ ಈಸ್ ನಾಟ್ ಏಬಲ್ ಟು ಮೂವ್ ಹರ್ ಹ್ಯಾಂಡ್ಸ್. ಆ ಥರ ಕಂಪ್ಲೀಟ್ ವೆಜಿಟೇಟಿವ್ ಸ್ಟೇಟಲ್ಲಿ ಆ ಕೇಸ್ ಆಗಿದ್ದು ಅರೌಂಡ್ 1994 1995 ಆಗಿತ್ತು. ಅದಾಗಿ 2011ವರೆಗೂ ಶಿ ವಾಸ್ ಇನ್ ಅ ವೆಜಿಟೇಟಿವ್ ಸ್ಟೇಟ್. ಅಂದರೆ ಅವ್ರನ್ನ ಯಾವ ಥರ ಅಂದರೆ ಓನ್ಲಿ ಲೈಫ್ ಸಪೋರ್ಟ್ ಮೇಲೆ ಅಷ್ಟೇ ಬದುಕೋಕ್ಕೆ ಸಾಧ್ಯ ಆ ಥರ ಅವ್ರನ್ನ ಕೂರಿಸಿದ್ರು ಬೆಡ್ ಮೇಲೆ. ಅದನ್ನ ಅವಳು ಕಷ್ಟಪಡೋದನ್ನ ನೋಡೋಕ್ಕಾಗದಂಗೆ ಅವಳು ಕಲಿಗಿದ್ರು ಒಬ್ಬರು. ಅವರು ಕಲಿಗೆ ಏನು ಮಾಡಿದ್ರು ಅಂತಂದರೆ, ಸುಪ್ರೀಂ ಕೋರ್ಟಿಗೆ ಮೊರೆ ಹೋದರು. ಸುಪ್ರೀಂ ಕೋರ್ಟ್ ಹತ್ರ ಹೋಗಿ, ನೋಡಿ ಆಲ್ಮೋಸ್ಟ್ ಸಿ ಎಸ್ ಸಫರ್ಡ್ ಇನಫ್ ಆಲ್ರೆಡಿ, ಲೈಕ್ ಆನ್ ಟಾಪ್ ಆಫ್ ಬೀಯಿಂಗ್ ಅ ರೇಪ್ ವಿಕ್ಟಿಮ್, ನೌ ಶಿ ಈಸ್ ದ ವೆಜಿಟೇಟಿವ್ ಸ್ಟೇಟಲ್ಲಿದ್ದಾಳೆ, ಶಿ ಈಸ್ ಫೀಲಿಂಗ್ ದ ಗಿಲ್ಟ್ ಆಫ್ ದಿಸ್ ಅಂತೆಲ್ಲ ಹೇಳಿದರು. ಆವಾಗ ಸುಪ್ರೀಂ ಕೋರ್ಟ್ ಅವರು ಟುಕ್ ಎನ್ ಎಕ್ಸೆಪ್ಷನ್. ಇದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಯುಥನೇಶಿಯಾ, ಎನಿ ಕೈಂಡ್ ಆಫ್ ಯುಥನೇಶಿಯಾ, ಆಕ್ಟಿವ್ ಆಗಲಿ ಪ್ಯಾಸಿವ್ ಆಗಲಿ ಅಲೋ ಮಾಡ್ತಾ ಇದ್ದಿಲ್ಲ. ಬಟ್ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅಂಡರ್ಸ್ಟುಡ್ ದ ಸಿವಿರಿಟಿ ಆಫ್ ದ ಪೇಷಂಟ್. ಅವಾಗ ಏನು ಮಾಡಿದೆ ಅಂತಂದು ದೇ ಅಲೋಡ್ ಪ್ಯಾಸಿವ್ ಯುಥನೇಶಿಯಾ. ಪ್ಯಾಸಿವ್ ಯುಥನೇಶಿಯಾ ಅಂತಂದರೆ, ನಾವು ಟೇಕ್ ಅವರ್ ಲೈಫ್ ಸಪೋರ್ಟ್, ಲೆಟ್ ಹರ್ ಡೈ ಪೀಸ್ಫುಲಿ. ಸರಿನಾ, ಇಫ್ ಶಿ ಕ್ಯಾನಾಟ್ ಲಿವ್ ವಿತ್ ಡಿಗ್ನಿಟಿ, ಅಟ್ಲೀಸ್ಟ್ ಲೆಟ್ ಹರ್ ಡೈ ವಿತ್ ಡಿಗ್ನಿಟಿ ಅಂತ. ಸರಿನಾ, ಆಲ್ಮೋಸ್ಟ್ 20 ಇಯರ್ಸ್ವರೆಗೂ ಅವರು ವೆಜಿಟೇಟಿವ್ ಸ್ಟೇಟಲ್ಲಿದ್ದು ಲೈಫ್ ಸಪೋರ್ಟ್ ಮೇಲೆ ಇದ್ದು, ಕೊನೆಗೆ ಅವರು ಈ ರೀತಿ ಪ್ಯಾಸಿವ್ ಯುಥನೇಶಿಯಾದಿಂದ ಡೆತ್ ಆಯಿತು. ಓಕೆನಾ, ಸೊ ಇದಾದಮೇಲೆ ಈ ಕೇಸ್ ಆಯ್ತಲ್ಲ, ಸುಪ್ರೀಂ ಕೋರ್ಟ್ ಅವರು ಪ್ಯಾಸಿವ್ ಯುಥನೇಶಿಯಾನ ಅಲೋ ಮಾಡಿದ್ರಲ್ಲ, ಅದೇ ಕೇಸಲ್ಲಿ ದೇ ಆಲ್ಸೋ ಮೇಡ್ ಅ ಡಿಸ್ಟಿಂಕ್ಷನ್ ಬಿಟ್ವೀನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಯುಥನೇಶಿಯಾ. ಏನು ಹೇಳ್ತಂದರೆ, ಪ್ಯಾಸಿವ್ ಯುಥನೇಶಿಯಾಗೆ ಸರ್ಟನ್ ಕಂಡೀಷನ್ಸ್ ಇದೆ, ಇನ್ ಸರ್ಟನ್ ಎಕ್ಸೆಪ್ಷನ್ಸಲ್ಲಿ ವಿ ಅಲೋ ಮಾಡ್ತೀವಿ, ಬಟ್ ಆಕ್ಟಿವ್ ಯುಥನೇಶಿಯಾ ಈಸ್ ಸ್ಟಿಲ್ ಕ್ರೈಮ್ ಇನ್ ಇಂಡಿಯಾ ಅಂತ ಹೇಳಿದರು. ಸೊ ಪ್ಯಾಸಿವ್ ಯುಥನೇಶಿಯಾ ಅಲೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಾದ್ಮೇಲಿಂದ ಹಲವಾರು ಕೇಸಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಹತ್ರ ಜುಡಿಷಿಯರಿಗೆ. ಸೊ ಹಲವಾರು ಕೇಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಲೈಕ್ ಮೆನಿ ಕೇಸಸ್ ಇಲ್ಲ ಅಂತಂದರೆ, ಸೊ ದಿಸ್ ಈಸ್ ಮೈ ಸೋ ಆ್ಯಂಡ್ ಸೊ ಮೈ ಲೈಕ್ ಸನ್ ಅಥವಾ ಮೈ ಡಾಟರ್, ಮೈ ಬ್ರದರ್ ಆ ಥರ ಹೇಳ್ಕೊಂಡು ಬಂದು ಇವರು ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಕೋಮಾದಲ್ಲಿದ್ದಾರೆ ಆ್ಯಂಡ್ ದೇರ್ ಇಸ್ ನೋ ಚಾನ್ಸ್ ಆಫ್ ಹಿಮ್ ರಿಟರ್ನಿಂಗ್ ಬ್ಯಾಕ್ ಟು ನಾರ್ಮಲ್ ಸ್ಟೇಟ್. ಅದಕ್ಕೋಸ್ಕರ ಅಲೋ ಅಷ್ಟು ಗೋತ್ರು ಪ್ಯಾಸಿವ್ ಯುಥನೇಶಿಯಾ. ಬಟ್ ಸುಪ್ರೀಂ ಕೋರ್ಟ್ ಅದನ್ನ ಚೆಕ್ ಮಾಡಿದಾಗ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಏನಂತಂದರೆ ಜೆನ್ಯೂನ್ ಆಗಿದ್ದು. ಬಟ್ ಸರ್ಟನ್ ಕೇಸಸ್ಸಲ್ಲಿ ಅಂತಂದರೆ ಲೈಕ್ ಆಸ್ತಿ ವಿಚಾರ ಇರುತ್ತಲ್ಲ, ಆಸ್ತಿ ವಿಚಾರ ಅವ್ರನ್ನ ಲೈಕ್ ಸಾಯಿಸಿದರೆ ಬಿಲ್ಲೆಲ್ಲ ಅವರ ಹೆಸರಲ್ಲಿ ಬರುತ್ತೆ, ಆಸ್ತಿ ಬರುತ್ತೆ, ಆ ಥರ ಕೇಸಸ್ ಎಲ್ಲ ಮುಂದೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗ ಸುಪ್ರೀಂ ಕೋರ್ಟ್ ಅಂಡರ್ಸ್ಟುಡ್ ದಟ್ ವಿ ಕ್ಯಾನಾಟ್ ಜಸ್ಟಿಫೈ ಪ್ಯಾಸಿವ್ ಯುಥನೇಶಿಯಾ ಕಂಪ್ಲೀಟ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ 2018 ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ಆಯಿತು. ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕಾಮನ್ ಕೇಸ್ ಏನಂತಂದರೆ ಒಂದು NGO ವಿಚ್ ವರ್ಕ್ಸ್ ಫಾರ್ ದ ಕಾಮನ್ ಕಾಸ್ ಆಫ್ ಸಿಟಿಸನ್ರಿ ಅಂತ. ಸೊ ಏನಾದರೂ ಇಂಪಾರ್ಟೆಂಟ್ ರೋಲ್ ಆಫ್ NGO ಅಲ್ಲಿ ಯು ಕ್ಯಾನ್ ಕೋಟ್ ದಿಸ್ ಲೈಕ್ NGOs. ಓಕೆನಾ, ಸೊ ದೇ ಲೈಕ್ ಫೈಟ್ ದ ಲೀಗಲ್ ಬ್ಯಾಟಲ್ ವಿಚ್ ದ ನಾರ್ಮಲ್ ಪೀಪಲ್ ಕ್ಯಾನಾಟ್ ಫೈಟ್. ಆ ಥರ ಈ ಕೇಸಲ್ಲಿ ಅಂತಂದರೆ ದೇ ಲೀಗಲೈಸ್ ಪ್ಯಾಸಿವ್ ಯುಥನೇಶಿಯಾ. ಆ ಪ್ಯಾಸಿವ್ ಯುಥನೇಶಿಯಾನ ಲೀಗಲೈಸ್ ಮಾಡಿ ಅದಕ್ಕೆ ಒಂದು ಲಿವಿಂಗ್ ವಿಲ್ ಅಂತ ಕಾನ್ಸೆಪ್ಟ್ ಕೊಟ್ಟರು.
ಆ ಲಿವಿಂಗ್ ವಿಲ್ ಏನಂತಂದರೆ ಸಪೋಸ್ ಆ ಪೇಷಂಟ್ ಲೈಕ್ ಯಾರೊಬ್ಬರು ಲೈಕ್ ವ್ಯಕ್ತಿ ಇದ್ದಾನೆ, ಯಾರ್ದು ಪರ್ಸನ್ ಇದ್ದಾನೆ, ಹಿ ಬಿಕೇಮ್ ಅ ಪೇಷಂಟ್, ಓಕೆ, ಬಟ್ ದೇರ್ ಎವ್ರಿ ಚಾನ್ಸ್ ದಟ್ ಹಿ ಕ್ಯಾನ್ ಬಿಕಮ್ ಅ ಟರ್ಮಿನಲ್ ಇಲ್ ಪೇಷಂಟ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಏನಂತಂದರೆ ಅವ್ರಿಗೆ ಬಂದಿರುವಂಥ ಡಿಸೀಸ್ ಆಗಲಿ ಅವ್ರು ಇರುವಂಥ ಕಂಡೀಷನ್ ಆಗಲಿ ಈಸ್ ನಾಟ್ ಏಬಲ್ ಟು ಗೆಟ್ ಬ್ಯಾಕ್ ಟು ನಾರ್ಮಲ್ ಪರ್ಸನ್. ಅವಾಗ ಏನು ಮಾಡುತ್ತೆ ಅಂದರೆ ವೆನ್ ಹಿ ಈಸ್ ಸ್ಟಿಲ್ ಇನ್ ಎಂತಂದರೆ ನಾರ್ಮಲ್ ಆಗಿ ವೆನ್ ಈಸ್ ಸ್ಟಿಲ್ ಇನ್ ಅ ಗುಡ್ ಕಂಡೀಷನ್, ಸರಿನಾ, ವೆನ್ ಈಸ್ ಕ್ಯಾಪೇಬಲ್ ಆಫ್ ಮೇಕಿಂಗ್ ಡಿಸಿಷನ್ ಆಫ್ ಹಿಸ್ ಓನ್, ಆ ಟೈಮಲ್ಲಿ ಅವ್ರ ಕೈಯಲ್ಲಿ ಒಂದು ಲಿವಿಂಗ್ ವಿಲ್ನ ಬರ್ಸ್ಕೊತಾರೆ. ಲಿವಿಂಗ್ ವಿಲ್ ಏನಂತಂದರೆ ಇಫ್ ಇನ್ ಸಪೋಸ್ ಇನ್ ಫ್ಯೂಚರ್ ಅನ್ಫಾರ್ಚುನೇಟ್ಲಿ ಇಫ್ ಐ ಟರ್ನ್ ಇಂಟು ಅ ಟರ್ಮಿನಲ್ ಇಲ್ ಪೇಷಂಟ್, ವೆಜಿಟೇಟಿವ್ ಸ್ಟೇಟಿಗೆ ಏನಾದರೂ ಮುಂದೆ ಹೋಯ್ತಂದರೆ ಕೋಮಾದಾಗ ಹೋದೆ ಅಂತಂದರೆ ಅವಾಗ ಪ್ಲೀಸ್ ಲೆಟ್ ಮಿ ಡೈ ವಿತ್ ಡಿಗ್ನಿಟಿ ಆ್ಯಂಡ್ ಅಲೋ ಪ್ಯಾಸಿವ್ ಯುಥನಾಸಿಯಾ. ಆ ಲಿವಿಂಗ್ ವಿಲ್ಲಲ್ಲಿ ಅವ್ರು ಬರೆದಿರ್ತಾರೆ ಸೊ ಆ್ಯಂಡ್ ಸೊ ಮೈ ಬ್ರದರ್, ಮೈ ಸಿಸ್ಟರ್, ಫಾದರ್, ಡಾಟರ್ ಅವ್ರು ಯಾರಾಗಲಿ ದೇ ಶುಡ್ ಲೈಕ್ ಡೂ ಮೈ ಲೈಕ್ ಪ್ಯಾಸಿವ್ ಯುಥನಾಸಿಯಾ ಮಾಡ್ಬೇಕಂತ ಹೇಳ್ತಾರೆ. ಆ ಪ್ಯಾಸಿವ್ ಯುಥನಾಸಿಯಾ ಅಂದರೆ ಲೈಫ್ ಸಪೋರ್ಟ್ನ ರಿಮೂವ್ ಮಾಡೋದಷ್ಟೇ. ನೀವು ಮೂವೀಸಲ್ಲಿ ನೋಡಿರ್ತೀರ ಎಂತಂದರೆ ಆಕ್ಸಿಜನ್ ಮಾಸ್ಕ್ ಯಾವ ಥರ ಲೈಫ್ ಸಪೋರ್ಟ್ ಕೊಟ್ಟಿರ್ತಾರೆ, ಅವ್ರನ್ನ ಏನು ಮಾಡೋದಕ್ಕೆ ಏನು ಮಾಡ್ತಂದರೆ ಆಕ್ಸಿಜನ್ ಮಾಸ್ಕ್ ತೆಗೆದು ಸೈಡ್ ಇಟ್ಬಿಡ್ತಾರೆ, ಅದು ಪ್ಯಾಸಿವ್ ಯುಥನಾಸಿಯಾ. ಅದನ್ನ ಮಾಡೋದಕ್ಕೆ ಆ ಲಿವಿಂಗ್ ವಿಲ್ಲಲ್ಲಿ ಬರೆದಿರ್ತಾರೆ. ಜೊತೆಗೆ ಆ ಲಿವಿಂಗ್ ವಿಲ್ ಇಲ್ಲ ಅಂತಂದರೆ ದೆನ್ ಫ್ಯಾಮಿಲಿ ಮೆಂಬರ್ ಕ್ಯಾನ್ ಮೇಕ್ ಅ ಪ್ಲೀ ಟು ಹೈಕೋರ್ಟ್, ಸರಿನಾ, ಹೈಕೋರ್ಟಿಗೆ ಪ್ಲೀ ಮಾಡ್ಬೋದು. ಆ ಹೈಕೋರ್ಟ್ ಅವರು ಒಂದು ಹೈಕೋರ್ಟ್ ಅವರು ಏನು ಮಾಡ್ತಾರೆ ಅಂತಂದರೆ ಆ ಕಂಡೀಷನ್ಸ್ನ ಅಸೆಸ್ ಮಾಡಿ ಪ್ಯಾಸಿವ್ ಯುಥನಾಸಿಯಾ ಮಾಡೋದು ಬೇಡ ಅಂತ ಕನ್ಸಿಡರ್ ಮಾಡ್ತಾರೆ. ಇದೇ ಕೇಸಲ್ಲಿ 2018 ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವರು ಒಂದು ಗೈಡ್ಲೈನ್ಸ್ನ ಕೊಟ್ಟಿದ್ದರು. ಏನಂತಂದರೆ ಇನ್ ಕೇಸ್ ಲೈಕ್ ಲಿವಿಂಗ್ ವಿಲ್ ಇಲ್ಲ ಅಂತಂದರೆ ಅವಾಗ ಏನು ಮಾಡೋದು ಅಂತ, ಲಿವಿಂಗ್ ವಿಲ್ ಇದ್ದರೂ ಕೂಡ ಏನು ಮಾಡೋದು ಅಂತ ಮಾಡೋದಕ್ಕೋಸ್ಕರ ಲೈಕ್ ಸರ್ಟನ್ ರೆಕಮೆಂಡೇಷನ್ಸ ಮಾಡಿದರು, ಸರಿನಾ, ಗೈಡ್ಲೈನ್ಸ್ನ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್. ಅದೇನಂತ ಮುಂದೆ ನೋಡೋಣ. ಬಟ್ ದೀಸ್ ಕೇಸಸ್ ಆರ್ ಇಂಪಾರ್ಟೆಂಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಯುಥನಾಸಿಯಾ, ಓಕೆನಾ. ಸರಿ, ನೆಕ್ಸ್ಟ್ ಸೊ ಪ್ರೆಸೆಂಟ್ ಸ್ಟೇಟಸ್ ಏನಂತಂದರೆ ಅದೇ ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ ಇನ್ ಕಾಮನ್ ಕಾಸ್ ಕೇಸಲ್ಲಿ, ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ರಿಕಗ್ನೈಸ್ಡ್ ಪರ್ಸನ್ಸ್ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಸೇಯಿಂಗ್ ದಟ್ ಟರ್ಮಿನಲ್ ಇಲ್ ಪರ್ಸನ್ ಕ್ಯಾನ್ ಆಪ್ಟ್ ಫಾರ್ ಪ್ಯಾಸಿವ್ ಯುಥನಾಸಿಯಾ ಆ್ಯಂಡ್ ಎಕ್ಸಿಕ್ಯೂಟ್ ಅ ಲಿವಿಂಗ್ ವಿಲ್ ಟು ರೆಫ್ಯೂಸ್ ಮೆಡಿಕಲ್ ಟ್ರೀಟ್ಮೆಂಟ್, ಸರಿನಾ. ಸೊ ಲಿವಿಂಗ್ ವಿಲ್ನ ನೀವು ಪ್ರೊಡ್ಯೂಸ್ ಮಾಡಿದೆ ಅಂದರೆ ದೇ ಕ್ಯಾನ್ ವಿಥೌಟ್ ದೇರ್ ಲೈಫ್ ಟ್ರೀಟ್ಮೆಂಟ್, ಅವಾಗ ಅವರು ಡೆತ್ ಆಗ್ಬೋದು, ಯುಥನಾಸಿಯಾ ಕಂಟಿನ್ಯೂ ಮಾಡ್ಬೋದು ಅಂತ. ಇದ್ರ ಜೊತೆಗೆ ಗೈಡ್ಲೈನ್ಸ್ ಕೂಡ ಇದು ಮಾಡಿದರು ಫಾರ್ ಲಿವಿಂಗ್ ವಿಲ್ನ ಯಾವ ಥರ ಮಾಡೋದಕ್ಕೆ, ಆಮೇಲೆ ಆ ಲಿವಿಂಗ್ ವಿಲ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಗೈಡ್ಲೈನ್ಸ್ನ ಪ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ 2011 ಕೇಸಲ್ಲಿ ಫಸ್ಟ್ ಟೈಮ್ ಶಾನ್ಬ್ಯಾಕ್ ಕೇಸಲ್ಲಿ ಫಸ್ಟ್ ಟೈಮ್ ಪ್ಯಾಸಿವ್ ಯುಥನಾಸಿಯಾ ಅಲೋ ಮಾಡಿದ್ರು. ಬಟ್ ಇನ್ನು ಪ್ರೆಸೆಂಟಲ್ಲಿ ಆ್ಯಕ್ಟಿವ್ ಯುಥನಾಸಿಯಾ ಇಸ್ ಸ್ಟಿಲ್ ಅ ಕ್ರೈಮ್, ಸರಿನಾ. ಕೋರ್ಟ್ ಇದೆಯಲ್ಲ ಸ್ಪೆಸಿಫಿಕಲಿ ಸ್ಟೇಟೆಡ್ ದಟ್ ಡಿಗ್ನಿಟಿ ಇನ್ ದ ಪ್ರೊಸೆಸ್ ಆಫ್ ಡೈಯಿಂಗ್ ಈಸ್ ಆ್ಯಸ್ ಮಚ್ ದ ಪಾರ್ಟ್ ಆಫ್ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21, ಸರಿನಾ. ಸೊ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಇದೆಯಲ್ಲ, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂತ ಇನ್ಕ್ಲೂಡ್ ಮಾಡಿದರು, ಸರಿನಾ. ರೈಟ್ ಟು ಡೈ ಬೇರೆ, ರೈಟ್ ಟು ಡೈ ವಿತ್ ಡಿಗ್ನಿಟಿ ಬೇರೆ. ರೈಟ್ ಟು ಡೈ ಅಂದರೆ ಇಟ್ ಕಮ್ಸ್ ಅಂಡರ್ ದ ಸೂಸೈಡ್ ಇಶ್ಯೂಸಲ್ಲಿ. ನನ್ನ ಹತ್ರ ಐ ಹ್ಯಾವ್ ದ ರೈಟ್ ಟು ಡೈ ಸೊ ಐ ಕ್ಯಾನ್ ಲೈಕ್ ಕಮಿಟ್ ಸೂಸೈಡ್ ಫಾರ್ ಮೈ ಸೆಲ್ಫ್, ಅದು ರೈಟ್ ಟು ಡೈ. ಬಟ್ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂದರೆ ಅವರು ವೆಜಿಟೇಟಿವ್ ಸ್ಟೇಟಲ್ಲಿ ಹೋಗಿದ್ದಾರೆ, ಕೋಮಾದಲ್ಲಿದ್ದಾರೆ, ಅಂದರೆ ಬಾಡಿ ಮೂವ್ ಮಾಡೋಕ್ಕಾಗಲ್ಲ, ಏನಾಗಲ್ಲ, ಸೊ ದೇ ಆರ್ ಡಿಪೆಂಡೆಂಟ್ ಆನ್ ಅದರ್ಸ್, ಸೊ ದೇ ಆರ್ ನಾಟ್ ಫೀಲಿಂಗ್ ದಟ್ ದೇರ್ ಲೈಫ್ ಇಸ್ ಆಫ್ ಡಿಗ್ನಿಟಿ. ಆ ಟೈಮಲ್ಲಿ ಇದನ್ನ ಚೂಸ್ ಮಾಡ್ಬೋದು ಅವರು, ಓಕೆ. ಸೊ ದಿಸ್ ಈಸ್ ಅಬೌಟ್ ಯುಥನಾಸಿಯಾ ಇನ್ ಇಂಡಿಯಾ. ಸೊ ಈ ಕೇಸಸಲ್ಲಿ 2018 ಮತ್ತು 2023 ಕೇಸಸಲ್ಲಿ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಗೈಡ್ಲೈನ್ಸ್ ಏನು ಅಂತಂದರೆ ಮೆಡಿಕಲ್ ಪ್ರೊಸೀಜರ್ ಲೇಡ್ ಡೌನ್ ಬೈ ಸುಪ್ರೀಂ ಕೋರ್ಟ್ ಅಂತಂದರೆ 3 ಟೈರ್ ಪ್ರೊಸೆಸ್ ಇರುತ್ತೆ ಇದರಲ್ಲಿ. ಫಸ್ಟ್ ಟೈರ್ ಏನಂತಂದರೆ ಪ್ರೈಮರಿ ಮೆಡಿಕಲ್ ಬೋರ್ಡ್ ಅಸೆಸ್ಮೆಂಟ್, ಸರಿನಾ. ಈ ಪ್ರೈಮರಿ ಮೆಡಿಕಲ್ ಬೋರ್ಡಲ್ಲಿ ಯಾರು ಇರ್ತಾರೆ ಅಂತಂದರೆ ಆ ಹಾಸ್ಪಿಟಲ್ ಲೆವೆಲ್ ಬೋರ್ಡ್ ಇನ್ಕ್ಲೂಡಿಂಗ್ ದ ಟ್ರೀಟಿಂಗ್ ಡಾಕ್ಟರ್, ಆ ಪೇಷಂಟ್ ಯಾರು ಟ್ರೀಟ್ ಮಾಡಿರ್ತಾರೆ ಆ ಡಾಕ್ಟರ್, ಜೊತೆಗೆ 2 ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ಸ್. ದೇ ಇವ್ಯಾಲ್ಯುವೇಟ್ ದ ಪೇಷಂಟ್ಸ್ ಕಂಡೀಷನ್ ಟು ರಿಕಮೆಂಡ್ ವಿಥ್ಹೋಲ್ಡಿಂಗ್ ಆರ್ ವಿತ್ಡ್ರಾಯಿಂಗ್ ಟ್ರೀಟ್ಮೆಂಟ್, ಸರಿನಾ. ಸೊ ಯಾರು ಅವ್ರು ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ, ಯಾರು ಅವ್ರು ನೋಡ್ಕೋತಿರ್ತಾರಲ್ಲ ಆ ಡಾಕ್ಟರ್ ಮತ್ತು ಜೊತೆಗೆ ಇಬ್ಬರು ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ಸ್ ಅವರು ಕನ್ಸಿಡರ್ ಮಾಡ್ತಾರೆ ಕೇಸ್ನ. ಕನ್ಸಿಡರ್ ಮಾಡಿ ಕೇಸ್ನ ಈಸ್ ದೇರ್ ಎನಿ ಚಾನ್ಸ್ ಆಫ್ ಗೋಯಿಂಗ್ ಬ್ಯಾಕ್ ಟು ನಾರ್ಮಲ್. ಆ ಚಾನ್ಸ್ ಇತ್ತಂದರೆ ದೇ ವಿಲ್ ನಾಟ್ ದೇ ವಿಲ್ ನಾಟ್ ಪ್ರೊವೈಡ್ ದ ಆಪ್ಷನ್ ಆಫ್ ವಿತ್ಹೋಲ್ಡಿಂಗ್. ಆ ಚಾನ್ಸ್ ಇಲ್ಲ ಅಂತಂದಾಗ ಏನು ಮಾಡ್ತಾರೆ ಅಂತಂದರೆ ಓಕೆ ವಿ ಕ್ಯಾನ್ ಗೋ ವಿತ್ ವಿತ್ಹೋಲ್ಡಿಂಗ್, ಓಕೆ, ಆರ್ ರಿಮೂವಿಂಗ್ ದ ವಿತ್ಹೋಲ್ಡಿಂಗ್ ಆಫ್ ಲೈಫ್ ಸಪೋರ್ಟ್ ಅಂತ ಹೇಳ್ತಾರೆ. ಇದು ಫಸ್ಟ್ ಲೆವೆಲಲ್ಲಿ ಹೇಳಿದ್ರಂದರೆ ನೆಕ್ಸ್ಟ್ ಯಾವಾಗಂತಾರೆ ಸೆಕೆಂಡ್ರಿ ಮೆಡಿಕಲ್ ಬೋರ್ಡ್ ಇರುತ್ತೆ. ಆ ಸೆಕೆಂಡ್ರಿ ಮೆಡಿಕಲ್ ಬೋರ್ಡ್ ಏನು ಮಾಡ್ತಾರೆ ಅಂದರೆ ಅ ಡಿಫ್ರೆಂಟ್ ಬೋರ್ಡ್ ವಿಚ್ ಈಸ್ ನಾಮಿನೇಟೆಡ್ ಬೈ ದ ಚೀಫ್ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್, ಓಕೆ. ಚೀಫ್ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ನಾಮಿನೇಟ್ ಮಾಡಿರ್ತಾರೆ. ದೇ ರಿವ್ಯೂ ಮಾಡ್ತಾರೆ, ಪ್ರೈಮರಿ ಬೋರ್ಡ್ಸ್ ಅವರು ಜಜ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿ ಫಾರ್ ಅನ್ ಅಡಿಷನಲ್ ಲೆವೆಲ್ ಆಫ್ ಚೆಕ್ಸ್, ಸರಿನಾ. ಸೊ ರಿವ್ಯೂ ಮಾಡ್ತಾರೆ, ಅವ್ರು ಕೊಟ್ಟಿರೋದು ಸರಿಯಾಗಿತ್ತಂದರೆ ಇವರು ಅದನ್ನ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ್ಮೇಲೆ ಥರ್ಡ್ ಸ್ಟೇಜ್ ಏನಂತಂದರೆ ಕನ್ಸೆಂಟ್ ಆ್ಯಂಡ್ ಜುಡಿಷಿಯಲ್ ನೋಟಿಫಿಕೇಶನ್ ಅಂತ, ಓಕೆ. ಸೊ ಇನಿಷಿಯಲಿ ಲಿವಿಂಗ್ ವಿಲ್ ಆಲ್ರೆಡಿ ಇತ್ತಂದರೆ ಅದನ್ನು ಲಿವಿಂಗ್ ವಿಲ್ ಯಾರು ಅಂತಂದರೆ ಆ ಪೇಷಂಟ್ ಅವರು ಲಿವಿಂಗ್ ವಿಲ್ಲಲ್ಲಿ ಕನ್ಸೆಂಟ್ ಕೊಡ್ತಾರೆ. ಆ ಲಿವಿಂಗ್ ವಿಲ್ ಇಲ್ಲ ಅಂತಂದಾಗ ಅವ್ರು ಲೈಕ್ ರಿಲೇಟಿವ್ಸ್ ಇರ್ತಾರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಅವರಿಂದ ಸಪೋರ್ಟ್ ಕನ್ಸೆಂಟ್ ತೊಗೋತಾರೆ. ಸೊ ಕನ್ಸೆಂಟ್ ಫ್ರಮ್ ದ ಪೇಷಂಟ್ ಆರ್ ಪೇಷಂಟ್ಸ್ ಸರೋಗೇಟ್ ಡಿಸಿಷನ್ ಮೇಕರ್ಸ್ ಆರ್ ಅಡ್ವಾನ್ಸ್
ಡೈರೆಕ್ಟಿವ್ ನಾಮಿನೀಸ್ ಈಸ್ ರಿಕ್ವೈರ್ಡ್. ಸರಿನಾ, ಮುಂಚೆನೇ ಲಿವಿಂಗ್ ವಿಲಲ್ಲಿ ನಾಮಿನೀಸ್ನ ಕೊಟ್ಟಿರ್ತಾರೆ ಅವರು, ಯಾರು ಪೇಷಂಟ್ ಅವರು ನಾಮಿನೀಸ್ ಕೊಟ್ಟಿದಾಗ ಆ ನಾಮಿನೀಸ್ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಅವ್ರದ್ದು ಕನ್ಸೆಂಟ್ನ ಕೇಳ್ತಾರೆ. ಅವ್ರು ಕನ್ಸೆಂಟ್ ಕೊಟ್ಟರು ಅಂತಂದಾಗ ದೆನ್ ದ ಡಿಸಿಷನ್ ಮಸ್ಟ್ ಬಿ ನೋಟಿಫೈಡ್ ಟು ದ ಲೋಕಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಆ ಡಿಸಿಷನ್ನ ಲೋಕಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ನೋಟಿಫೈ ಮಾಡಬೇಕು. ಇದೆಲ್ಲ ಆದಮೇಲೆ ಆ ಪ್ಯಾಸಿವ್ ಯುಥಾನೇಸಿಯಾ ಆಗೋ ಟೈಮಲ್ಲಿ ಅವ್ರನ್ನ ಯಾರು ಟ್ರೀಟ್ ಮಾಡ್ತಾರೆ ಆ ಡಾಕ್ಟರ್ ಮತ್ತು ಈ ಮೆಡಿಕಲ್ ಆಫೀಸರ್ ಜೊತೆಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಪ್ಲಸ್ ಅ ಪರ್ಸನ್ ಹೂ ಈಸ್ ನಾಮಿನೇಟೆಡ್ ಆರ್ ಮೆನ್ಷನ್ಡ್ ಇನ್ ದ ಲಿವಿಂಗ್ ವಿಲ್, ಅವರೆಲ್ಲರೂ ಇರಬೇಕು. ಅವರೆಲ್ಲರ ಪ್ರೆಸೆನ್ಸಲ್ಲಿ ಆ ಪ್ಯಾಸಿವ್ ಯುಥಾನೇಸಿಯಾನ ಮಾಡ್ತಾರೆ. ಸರಿನಾ, ಯಾಕಂತಂದರೆ ಈ ಪ್ಯಾಸಿವ್ ಯುಥಾನೇಸಿಯಾನ ಮಿಸ್ಯೂಸ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ಇಷ್ಟೊಂದು ಕಂಡೀಷನ್ಸ್ನ ಮತ್ತು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಇದು ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಿದ್ದು. ಓಕೆ, ಸೊ ಸುಪ್ರೀಂ ಕೋರ್ಟ್ ಗೈಡ್ಲೈನ್ನ ಲಾ ಮಾಡಬೇಕಾಗಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಈ ಡ್ರಾಫ್ಟ್ ಗೈಡ್ಲೈನ್ಸ್ ತೊಗೊಂಬಂದಿದ್ದಾರೆ. ಓಕೆ, ಸೊ ಇನ್ನು ಡ್ರಾಫ್ಟಲ್ಲಿದೆ, ಮುಂದೆ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಬಟ್ ಪ್ರೆಸೆಂಟ್ಲಿ ಡ್ರಾಫ್ಟ್ ಗೈಡ್ಲೈನ್ಸ್ ಏನಂತಂದರೆ ಟು ಆಪರೇಷನಲೈಸ್ ದ ಸುಪ್ರೀಂ ಕೋರ್ಟ್ಸ್ 2018 and 2013 ಆರ್ಡರ್ಸ್ ವಿಚ್ ರಿಕಗ್ನೈಸ್ ದ ರೈಟ್ ಟು ಡೈ ವಿತ್ ಡಿಗ್ನಿಟಿ ಆಸ್ ಅ ಪಾರ್ಟ್ ಆಫ್ ಆರ್ಟಿಕಲ್ 21. ಸೊ ಇದರಲ್ಲಿ ಕೀ ಮೆಕಾನಿಸಮ್ಸ್ ಪ್ರಪೋಸ್ ಮಾಡಿದೆ ಅಂದರೆ ಅದರಲ್ಲಿ ಇತ್ತಲ್ಲ ಪ್ರೈಮರಿ ಮತ್ತು ಸೆಕೆಂಡರಿ ಬೋರ್ಡ್ಸ್. ಸೊ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಬೋರ್ಡ್ಸ್ ಮಸ್ಟ್ ಬಿ ಎಸ್ಟಾಬ್ಲಿಷ್ಡ್ ಎಟ್ ದ ಹಾಸ್ಪಿಟಲ್ಸ್ ಟು ಡಿಟರ್ಮೈನ್ ವೆನ್ ಫರ್ದರ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಅ ಟರ್ಮಿನಲ್ ಇಲ್ ಪೇಷಂಟ್ ವುಡ್ ನೋ ಲಾಂಗರ್ ಬಿ ಬೆನಿಫಿಷಿಯಲ್. ಸರಿನಾ, ಸೊ ಮೆಡಿಕಲ್ ಟ್ರೀಟ್ಮೆಂಟ್ ನೀವು ಎಷ್ಟೇ ಮಾಡಿದ್ರು ಕೂಡ ಅವರು ರಿಕವರಿ ಆಗೋ ಚಾನ್ಸಸ್ ಇಲ್ಲ ಅಂತ ಅಂದಾಗ ಅದನ್ನು ಡಿಟರ್ಮೈನ್ ಮಾಡೋದು ಏನಂತಂದರೆ ಫಸ್ಟ್ ಪ್ರೈಮರಿ ಬೋರ್ಡ್, ಅದಾದಮೇಲೆ ಸೆಕೆಂಡರಿ ಬೋರ್ಡ್ ಡಿಟರ್ಮೈನ್ ಮಾಡ್ತಾರೆ. ಆ ಡಿಟರ್ಮೈನ್ ಮಾಡಿದ್ಮೇಲೆ ಎಷ್ಟಾಗುತ್ತಂದರೆ ನಾಮಿನೇಷನ್ ಆಫ್ ಡಾಕ್ಟರ್ಸ್. ಸರಿನಾ, ಅದನ್ನು ನಾಮಿನೇಟ್ ಮಾಡೋದು ಯಾರು ಅಂತಂದರೆ ಡಿಸ್ಟ್ರಿಕ್ಟ್ ಚೀಫ್ ಮೆಡಿಕಲ್ ಆಫೀಸರ್ಸ್ ವಿಲ್ ನಾಮಿನೇಟ್ ಡಾಕ್ಟರ್ಸ್ ಟು ಸರ್ವ್ ಸೆಕೆಂಡರಿ ಮೆಡಿಕಲ್ ಬೋರ್ಡ್ಸ್ ಟು ಕನ್ಫರ್ಮ್ ಆರ್ ರಿಜೆಕ್ಟ್ ದ ಪ್ರೈಮರಿ ಬೋರ್ಡ್ಸ್ ರಿಕಮೆಂಡೇಷನ್ಸ್. ಸರಿನಾ, ಸೊ ಇದಾದಮೇಲೆ ಥರ್ಡ್ ಲೆವೆಲ್ ಯಾವುದಿದೆ ಅಂತಂದರೆ ಕನ್ಸೆಂಟ್ ಕೊಡೋದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಲೈಕ್ ಅವ್ರ ಡೈರೆಕ್ಷನ್ಸಲ್ಲಿ ಪ್ಯಾಸಿವ್ ಯುಥಾನೇಸಿಯಾನ ಕ್ಯಾರಿ ಮಾಡೋದು. ಸೊ ದೀಸ್ ಆರ್ ಸರ್ಟನ್ ಗೈಡ್ಲೈನ್ಸ್. ಸೊ ಇಂಡಿಯಾದಲ್ಲಿ ಸ್ಪೆಸಿಫಿಕ್ಕಾಗಿ ಯುಥಾನೇಸಿಯಾನ ಡೀಲ್ ಮಾಡೋದಕ್ಕೋಸ್ಕರ ಯಾವುದೊಂದು ಲೆಜಿಸ್ಲೇಷನ್ ಇಲ್ಲ, ಬಟ್ ದ ಗೈಡ್ಲೈನ್ಸ್ ಆರ್ ಪ್ರೆಸೆಂಟ್. ಅದನ್ನ ಹೇಳ್ತಿದ್ದಾರೆ ಅಲ್ಲಿ. ವೈಲ್ ಇನ್ ಇಂಡಿಯಾ ಡು ನಾಟ್ ಹ್ಯಾವ್ ಅ ಡೆಡಿಕೇಟೆಡ್ ಲೆಜಿಸ್ಲೇಷನ್ ಆನ್ ವಿತ್ಹೋಲ್ಡಿಂಗ್ ಆರ್ ವಿತ್ಡ್ರಾವಿಂಗ್ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್, ದೀಸ್ ಗೈಡ್ಲೈನ್ಸ್ ಆ್ಯಂಡ್ ದ ಸುಪ್ರೀಂ ಕೋರ್ಟ್ಸ್ ಜಜ್ಮೆಂಟ್ಸ್ ಪ್ರೊವೈಡ್ ಅ ಡಿಫೈನ್ಡ್ ಲೀಗಲ್ ಫ್ರೇಮ್ವರ್ಕ್ ಟು ಮೇಕ್ ದೀಸ್ ಆ್ಯಕ್ಷನ್ಸ್ ಲಾಫುಲ್. ಓಕೆನಾ, ಸೊ ಲಾ ಇಲ್ಲ ಅಂತಂದ್ರೂ ಕೂಡ ಈ ಗೈಡ್ಲೈನ್ಸ್ ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಟಿವ್ಸ್ ಮೇಕ್ ದ ಆ್ಯಕ್ಷನ್ ಲಾಫುಲ್ ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾದಲ್ಲಿ ಈ ಥರ ಕೇಸ್ ಆದರೆ ವರ್ಲ್ಡಲ್ಲಿ ಯಾವ ಥರ ಕೇಸಸ್ ಇದೆ ಅಂತ ನೋಡೋಣ, ಸಿಚುವೇಶನ್ ಯಾವ ಥರ ಇದೆ ಅಂತ ನೋಡೋಣ. ಬಿಕಾಸ್ ಯುಥಾನೇಸಿಯಾ ಈಸ್ ಲೈಕ್ ನಾಟ್ ಬರೀ ಇಂಡಿಯಾದಲ್ಲಿ ಅಷ್ಟೇ ಪೇಷಂಟ್ ಟರ್ಮಿನಲ್ ಇಲ್ಲಾಗೋದಿಲ್ಲ, ವರ್ಲ್ಡ್ ಓವರೆಲ್ಲ ಇಲ್ಲಾಗುತ್ತಾರೆ. ಸೊ ಪ್ರತಿ ಕಡೆ ಎಲ್ಲಿ ಟರ್ಮಿನಲ್ ಇಲ್ಲಾಗ ಪೇಷಂಟ್ ಆಗ್ತಾರೆ ಆ ಟೈಮಲ್ಲಿ ಎಲ್ಲ ಕಡೆ ಯುಥಾನೇಸಿಯಾ ಮೇಲೆ ಡಿಬೇಟ್ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಕಂಟ್ರೀಸಲ್ಲಿ ಬೇರೆ ಬೇರೆ ರೀತಿಯಂಥ ಮೆಕ್ಯಾನಿಸಮ್ಸ್ ಇದೆ. ಫಸ್ಟ್ ಆಗಿ ಯುರೋಪಿಯನ್ ಕಂಟ್ರೀಸ್ ದಟ್ ಟು ನೆದರ್ಲ್ಯಾಂಡ್ಸ್, ಲುಕ್ಸೆಂಬರ್ಗಲ್ಲಿ ದೇ ಅಲೋ ಫಾರ್ ಬೋತ್ ಟೈಪ್ ಆಫ್ ಯುಥಾನೇಸಿಯಾ. ಸೊ ಯಾರಾದರೂ ಟರ್ಮಿನಲ್ ಇಲ್ ಪೇಷಂಟ್ ಆದ್ರಂದರೆ ದೆರ್ ಇಸ್ ನೋ ಚಾನ್ಸ್ ಆಫ್ ರಿಕವರಿ, ಆ ಟೈಮಲ್ಲಿ ಬೋತ್ ಟೈಪ್ ಆಫ್ ಯುಥಾನೇಸಿಯಾನ ಅಲೋ ಮಾಡ್ತಾರೆ. ದೆನ್ ಆಸ್ಟ್ರೇಲಿಯಾದಲ್ಲಿ ಬೋತ್ ಟೈಪ್ ಆಫ್ ಯುಥಾನೇಸಿಯಾ ಇರುತ್ತೆ, ಬಟ್ ದೇ ರಿಕ್ವೈರ್ ಕನ್ಸೆಂಟ್. ಓಕೆ, ಪೇಷಂಟ್ ಕನ್ಸೆಂಟ್ ಬೇಕಾಗುತ್ತೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಕೂಡ ದೇ ಅಲೋ ಫಾರ್ ಬೋತ್ ಯುಥಾನೇಸಿಯಾ ದಟ್ ಟು ವಿತ್ ಕನ್ಸೆಂಟ್. ನೆದರ್ಲ್ಯಾಂಡ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಲೆಜಿಸ್ಲೇಷನ್ ತೊಗೊಂಬಂದಿದ್ದಾರೆ ಯುಥಾನೇಸಿಯಾ ಯಾವ ಥರ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೋಸ್ಕರ. ಲೆಜಿಸ್ಲೇಷನ್ ಇಸ್ ದೇರ್ ಪ್ರೌಡ್. ಇನ್ನು USA ಮತ್ತು ಕೆನಡಾದಲ್ಲಿ ಕಾಂಟ್ರವರ್ಸಿ ಇದೆ, ಸೇಮ್ ಆಸ್ ಇಂಡಿಯಾದಲ್ಲಿ. ಏನಂತಂದರೆ USA ಮತ್ತು ಕೆನಡಾ ಇದೆಯಲ್ಲ ಮೇಜರ್ಲಿ ಕ್ರಿಶ್ಚಿಯನ್ ಕಂಟ್ರೀಸ್. ಓಕೆನಾ, ಸೊ ಕ್ರಿಶ್ಚಿಯನ್ ವ್ಯಾಲ್ಯೂಸ್ ಪ್ರಕಾರ ಲೈಫ್ ಅಂದರೆ ಜೀವನ ಅನ್ನೋದು ಸ್ಯಾಕ್ರೋಸ್ಯಾಂಕ್ಟ್. ಸರಿನಾ, ಇಟ್ ಈಸ್ ಅ ಗಿಫ್ಟ್ ಫ್ರಮ್ ಗಾಡ್ಸ್. ಅದನ್ನು ನೀವು ಈ ರೀತಿಯಾಗಿ ಯುಥಾನೇಸಿಯಾ ಮಾಡಿ ಅದನ್ನ ಎಂಡ್ ಮಾಡೋ ಹಾಗಿಲ್ಲ ಅಂತ. ಸೊ ದೆರ್ ಇಸ್ ಅ ಕಾಂಟ್ರವರ್ಸಿ ಓವರ್ ಕ್ರಿಶ್ಚಿಯನ್ ವ್ಯಾಲ್ಯೂಸ್ ವರ್ಸಸ್ ಯುಥಾನೇಸಿಯಾ. ಸರಿನಾ, ಲೈಫ್ ಈಸ್ ನಾಟ್ ಯುವರ್ ಓನ್ಸ್ ಟು ಎಂಡ್, ಲೈಫ್ ಇಸ್ ಗಿವನ್ ಬೈ ಗಾಡ್ಸ್, ಲೈಫ್ ಇಸ್ ಗಿವನ್ ಬೈ ದ ಕ್ರೈಸ್ಟ್. ಅದನ್ನು ನೀವು ನಾರ್ಮಲ್ ಆಗಿ ಯುಥಾನೇಸಿಯಾ ಮಾಡಿ ಎಂಡ್ ಮಾಡೋ ಹಾಗಿಲ್ಲ ಅಂತ ಕಾಂಟ್ರವರ್ಸಿ ಇದೆ. ಓಕೆ, ಸೊ ದೀಸ್ ಆರ್ ಸರ್ಟನ್ ಕಾಂಟ್ರವರ್ಸೀಸ್. ಇದಾದಮೇಲೆ ಸೊ ಇಲ್ಲಿವರೆಗೂ ನಾವು ಯುಥಾನೇಸಿಯಾನ ಪೊಲಿಟಿ ಮತ್ತು ಗವರ್ನೆನ್ಸ್ ಆಸ್ಪೆಕ್ಟಲ್ಲಿ ನೋಡಿದ್ವಿ. ಸರಿನಾ, ಲಾ ಯಾವ ಥರ ಇದೆ, ಲೆಜಿಸ್ಲೇಷನ್ ಯಾವ ಥರ ಇದೆ, ಜುಡಿಷಿಯರಿ ಯಾವ ಥರ ರಿಕಮೆಂಡೇಷನ್ ಕೊಟ್ಟಿದ್ದಾರೆ, ಆಮೇಲೆ ಗೈಡ್ಲೈನ್ಸ್ ಏನಿದೆ ಅಂತ. ಬಟ್ ಯುಥಾನೇಸಿಯಾ cannot be seen just from the perspective of polity and governance. ಸರಿನಾ, ಜಸ್ಟ್ ಲೆಜಿಸ್ಲೇಷನ್ ಪರ್ಸ್ಪೆಕ್ಟಿವ್ ನೋಡೋಕ್ಕಾಗೋದಿಲ್ಲ. ಯಾಕಂತಂದರೆ ಇಟ್ ಈಸ್ ಲಾರ್ಜರ್ ದನ್ ದ್ಯಾಟ್, ಇಟ್ ಈಸ್ ಬಿಯಾಂಡ್ ದ ಜಸ್ಟ್ ಲೆಜಿಸ್ಲೇಷನ್. ಅದನ್ನು ಎಥಿಕಲ್ ಪರ್ಸ್ಪೆಕ್ಟಿವ್ ನೋಡ್ಬೇಕು ನಾವು. ಸರಿನಾ, ಸೊ ಎಥಿಕಲ್ ಪರ್ಸ್ಪೆಕ್ಟಿವಲ್ಲಿ ಡಿಬೇಟ್ ಏನು ಬರುತ್ತೆ ಅಂತಂದರೆ, ಎಥಿಕಲ್ ಪರ್ಸ್ಪೆಕ್ಟಿವಲ್ಲಿ ಡಿಬೇಟ್ಸ್ ಏನಂತಂದರೆ ಅಥವಾ ಎಥಿಕಲ್ ಕನ್ಸಿಡರೇಷನ್ಸ್ ಅಂದರೆ ಒಂದು ಆಟೋನಮಿ ಆ್ಯಂಡ್ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ. ಆಟೋನಮಿ ಆ್ಯಂಡ್ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂದರೆ Euthanasia involves respective individuals' autonomy, meaning people should have the right to decide with their own lives, especially to end suffering if they are mentally competent. ಸರಿನಾ, ಈ ಆರ್ಗ್ಯುಮೆಂಟ್ ಏನು ಹೇಳುತ್ತೆ ಅಂದರೆ ಇಟ್ ಸಪೋರ್ಟ್ಸ್ ಯುಥಾನೇಸಿಯಾ. ಏನಂತಂದರೆ ದೇ ಶುಡ್ ರೆಸ್ಪೆಕ್ಟ್ ದ ಆಟೋನಮಿ ಆಫ್ ದ ಪೇಷಂಟ್. ಏನಂತಂದರೆ ಎಸ್ಪೆಷಲಿ ಇಫ್ ದ ಪೇಷಂಟ್ ಇಸ್ ಗೋಯಿಂಗ್ ಥ್ರೂ ವೆಜಿಟೇಟಿವ್ ಸ್ಟೇಟ್,
if the patient is a terminally ill patient, when if the patient is suffering to go undergo the treatment, ಸರಿನಾ, ಆ ಟ್ರೀಟ್ಮೆಂಟ್ ಒಂಥರ ಸಫರಿಂಗ್ ಇತ್ತಂದರೆ then he should be provided and his autonomy should be respected and his decision or consent should be respected ಅಂತ ಹೇಳ್ತಾರೆ. ಅದಾದ್ಮೇಲೆ ಸೆಕೆಂಡ್ ಕನ್ಸಿಡರೇಷನ್ ಅಂತಂದರೆ ಕ್ವಾಲಿಟಿ ಆಫ್ ಲೈಫ್ ವರ್ಸಸ್ ಸ್ಯಾಂಕ್ಟಿಟಿ ಆಫ್ ಲೈಫ್, ಸರಿನಾ. ಇವಾಗ ಜಸ್ಟ್ ಹೇಳಿದ್ನಲ್ಲ, ಕ್ರಿಶ್ಚಿಯನ್ ವ್ಯಾಲ್ಯೂಸ್ ಅಥವಾ ರಿಲಿಜಿಯಸ್ ವ್ಯಾಲ್ಯೂಸ್ ನಾರ್ಮಲ್ ಆಗಿ ಅವ್ರು ಏನು ಮಾಡ್ತಾರೆ ಅಂದರೆ ದೇ ಕನ್ಸಿಡರ್ ಲೈಫ್ ಆಸ್ ಅ ಸ್ಯಾಂಕ್ಟಿಟಿ, ಸರಿನಾ. ಲೈಕ್ ಇಟ್ ಇಸ್ ಅ ಸ್ಯಾಂಕ್ಟಿಟಿ ಆಫ್ ಲೈಫ್ ಆ್ಯಂಡ್ ಇಟ್ ಇಸ್ ಗಿವನ್ ಬೈ ದ ಗಾಡ್ಸ್, ಅದಕ್ಕೋಸ್ಕರ ಲೈಫ್ನ ಕಂಟ್ರೋಲ್ ಲೈಕ್ ಪ್ರಿಸರ್ವ್ ಮಾಡೋಕ್ಕಂತ ಹೇಳ್ತಾರೆ. ಬಟ್ ವಾಟ್ ಅಬೌಟ್ ಕ್ವಾಲಿಟಿ ಆಫ್ ಲೈಫ್, ಸರಿನಾ, ಅದೇ ಡಿಬೇಟ್ ಏನಂತಂದರೆ ಇಟ್ ಡಿಬೇಟ್ಸ್ ಆಫ್ ಒನ್ ಸೆಂಟರ್ ಅರೌಂಡ್ ದ ಕ್ವಾಲಿಟಿ ಆಫ್ ಲೈಫ್ ವಿಚ್ ಆರ್ಗ್ಯೂಸ್ ದ್ಯಾಟ್ ಎಂಡಿಂಗ್ ಸಫರಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ದ ಡಿಗ್ನಿಟಿ ಇನ್ ಸಿವಿಯರ್ ಇಲ್ನೆಸ್ ಕ್ಯಾನ್ ಬಿ ಎಥಿಕಲ್, ಸರಿನಾ. ಸೊ ಸಫರಿಂಗ್ನ ಎಂಡ್ ಮಾಡೋದಾಗಲಿ ಪ್ರಿಸರ್ವ್ ದ ಡಿಗ್ನಿಟಿ ಶುಡ್ ಬಿ ಕನ್ಸಿಡರ್ಡ್ ಎಸ್ ಎಥಿಕಲ್ ಹೇಳ್ತಾ ಇರ್ತಾರೆ. ವರ್ಸಸ್ ಸ್ಯಾಂಕ್ಟಿಟಿ ಆಫ್ ಲೈಫ್, ಸ್ಯಾಂಕ್ಟಿಟಿ ಆಫ್ ಲೈಫ್ ಏನು ಹೇಳುತ್ತೆ ಅಂದರೆ ವಿ ಹೋಲ್ಡ್ಸ್ ದಟ್ ಲೈಫ್ ಇಸ್ ಇಂಟ್ರಿನ್ಸಿಕಲಿ ವ್ಯಾಲ್ಯೂಯಬಲ್, ಸರಿನಾ. ನೀವು ಯಾವ ಥರನೇ ಇರಿ, ನೀವು ಹ್ಯಾಂಡಿಕ್ಯಾಪ್ ಆಗಿರಿ, ನೀವು ವೆಜಿಟೇಟಿವ್ ಸ್ಟೇಟಲ್ಲಿರಿ, ನೀವು ಕೋಮಾದಲ್ಲಿರಿ, ಯಾವ ಥರ ಆಗಿರಲಿ, ಲೈಫ್ ಇಟ್ ಸೆಲ್ಫ್ ಆಸ್ ಎ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಅದನ್ನು ಯು ಕೆನಾಟ್ ಬಿ ಜಸ್ಟ್ ಮಿಯರ್ಲಿ ಡಿಗ್ನಿಟಿಗೋಸ್ಕರ ಅದನ್ನ ನೀವು ಲೈಕ್ ಕೆಳಗೆ ಬರೋ ಥರ ಆಗಿಲ್ಲ, ಸರಿನಾ. ಯು ಶುಡ್ ರೆಸ್ಪೆಕ್ಟ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಲೈಫ್, ಶುಡ್ ನಾಟ್ ಬಿ ಎಂಡೆಡ್ ಪರ್ಮನೆಂಟ್ಲಿ, ಆಫನ್ ರಿಫ್ಲೆಕ್ಟಿಂಗ್ ರಿಲಿಜಿಯಸ್ ಆರ್ ಫಿಲಾಸಫಿಕಲ್ ಬಿಲೀಫ್ಸ್, ಸರಿನಾ. ಇದು ಸೆಕೆಂಡ್ ಕನ್ಸಿಡರೇಷನ್. ಇದಾದಮೇಲೆ ಲೀಗಲ್ ಆ್ಯಂಡ್ ಸೋಷಿಯಲ್ ಇಂಪ್ಲಿಕೇಶನ್ಸ್. ಲೀಗಲ್ ಅಂತಂದರೆ ಯುಥನೇಷಿಯಾ ಲೀಗಲ್ ಫ್ರೇಮ್ವರ್ಕ್ ಇದೆಯಲ್ಲ, ಇಟ್ ಡಿಫರ್ಸ್ ಫ್ರಮ್ ಕಂಟ್ರಿ ಟು ಕಂಟ್ರಿ, ಇಟ್ ಡಿಫರ್ಸ್ ಫ್ರಮ್ ರೀಜನ್ ಟು ರೀಜನ್, ವಿಚ್ ರಿಫ್ಲೆಕ್ಟ್ಸ್ ದ ಸೊಸೈಟಲ್ ಬಿಲೀಫ್ ಆರ್ ವಿಚ್ ರಿಫ್ಲೆಕ್ಟ್ಸ್ ದ ಕಲ್ಚರಲ್ ಬಿಲೀಫ್ಸ್ ಅಂತ ಹೇಳ್ಬೋದು, ಸರಿನಾ. ಇವಾಗ ನೆದರ್ಲ್ಯಾಂಡಲ್ಲಿ ಲೈಕ್ ಮೋರ್ ಅಡ್ವಾನ್ಸ್ ಕಂಟ್ರಿ ಅಂತ ಹೇಳ್ಬೋದು, ಅಲ್ಲಿ ದೇ ಅಲೌಡ್ ಫಾರ್ ಬೋತ್ ಪ್ಯಾಸಿವ್ ಆ್ಯಂಡ್ ಆಕ್ಟಿವ್ ಯುಥನೇಷಿಯಾ. ಬಟ್ ಇಂಡಿಯಾ ಮತ್ತು ಯು ಎಸ್ ಎ ಮತ್ತು ಕೆನಡಾದಲ್ಲಿ ದೋ ಡೆವಲಪ್ಡ್ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ, ಬಟ್ ಕಲ್ಚರಲ್ ವ್ಯಾಲ್ಯೂಸಲ್ಲಿ ದೇ ಸ್ಟಿಲ್ ಫಾರ್ ಬಿಹೈಂಡ್ ಅಂತ ಹೇಳ್ಬೋದು. ಫಾರ್ ಬಿಹೈಂಡ್ ಅಂತ ಹೇಳೋಕ್ಕಾಗಲ್ಲ, ಕಲ್ಚರಲಿ ದೇ ಮೋರ್ ರೆಸ್ಪೆಕ್ಟ್ ದ ರಿಲಿಜಿಯಸ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು, ಸರಿನಾ. ಹಾಗಾಗಿ ಲೆಜಿಸ್ಲೇಷನಲ್ಲಿ ಕೂಡ ಡಿಫ್ರೆನ್ಸ್ ಇರುತ್ತೆ, ಅದನ್ನು ಹೇಳ್ತಿದ್ದಾರೆ. ಯುಥನೇಷಿಯಾಸ್ ಲೀಗಲ್ ಫ್ರೇಮ್ವರ್ಕ್ ವೇರೀಸ್ ಬೈ jurisdiction reflecting different cultural attitudes and ethical debates on end of life issues, ಸರಿನಾ. The social impact involves questions about medical professionals' roles, societal responsibilities, and the need for equitable access to palliative care and psychological support to address the underlying reasons for seeking euthanasia, ಸರಿನಾ. ಸೊ ಇದೇನು ಹೇಳ್ತಿದೆ ಅಂತಂದರೆ, ನೀವು ಲೈಕ್ ಒನ್ ಆಫ್ ದ ಆರ್ಗ್ಯುಮೆಂಟ್ ಅಂತಂದರೆ ಯುಥನೇಷಿಯಾ ನೀವು ಲೈಕ್ ಲೀಗಲ್ ಮಾಡಿಬಿಟ್ರೆ ಅಂದರೆ ಬೋತ್ ಆ್ಯಕ್ಟಿವ್ ಯುಥನೇಷಿಯಾ ಲೀಗಲ್ ಮಾಡಿಬಿಟ್ರೆ ಅಂದರೆ ನಾರ್ಮಲ್ ಆಗಿ ಟರ್ಮಿನಲ್ ಇಲ್ ಪೇಷಂಟ್ಸ್ ಯಾರು ಇರ್ತಾರೆ ಅಂತಂದರೆ ಓಲ್ಡ್ ಏಜ್ ಪೇಷಂಟ್ಸ್ ಇರ್ತಾರೆ, ಸರಿನಾ. ಆ ಓಲ್ಡ್ ಏಜ್ ಪೇಷಂಟ್ಸ್ ಆಗಲಿ ಇಲ್ಲಾಂದರೆ ಟರ್ಮಿನಲ್ ಇಲ್ ಪೇಷಂಟ್ಸ್ ಇರ್ತಾರಲ್ಲ, ಅವ್ರನ್ನ ತಗೊಳ್ಳೋವಂಥ ಕೇರಿಗೆ ಯಾವ ಕೇರ್ ಅಂತ ಕರಿತಾರೆ ಅಂದರೆ ಪ್ಯಾಲಿಯೇಟಿವ್ ಕೇರ್, ಸರಿನಾ. ನೀವು ಯುಥನೇಷಿಯಾನ ಲೀಗಲ್ ಮಾಡಿಬಿಟ್ರೆ ಅಂದರೆ ಇಟ್ ಈಸ್ ಒನ್ ವೇ, ಇಟ್ ಈಸ್ ಅ ವೇ ಹೌ ದ ಗೌರ್ಮೆಂಟ್ ಈಸ್ ಎಸ್ಕೇಪಿಂಗ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ, ಸರಿನಾ. ಪ್ಯಾಲಿಯೇಟಿವ್ ಕೇರ್ ಕೊಡುವಂಥ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಗೌರ್ಮೆಂಟಿಂದು. ಆ ಪ್ಯಾಲಿಯೇಟಿವ್ ಕೇರ್ನ ಎಲ್ರಿಗೂ ಅವೈಲೇಬಲ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಸೊಸೈಟಿದು. ಸೊ ಆ್ಯಸ್ ಅ ಸೊಸೈಟಿ ಆ್ಯಂಡ್ ಆಸ್ ಅ ಗೌರ್ಮೆಂಟ್ ಈಸ್ ಟ್ರೈಂಗ್ ಟು ಎಸ್ಕೇಪ್ ದಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊವೈಡಿಂಗ್ ಪ್ಯಾಲಿಯೇಟಿವ್ ಕೇರ್ ಇಫ್ ಯು ಆಲ್ ಪ್ಯಾಸಿವ್ ಯುಥನೇಷಿಯಾ ಆ್ಯಕ್ಟಿವ್ ಯುಥನೇಷಿಯಾ, ಅದೇ ಇದ್ರೆ ಡಿಸ್ಕಸ್ ಮಾಡ್ತಿದ್ದಾರೆ. ಅದಾದಮೇಲೆ ಎಲ್ಲರೂ ಯುಥನೇಷಿಯಾ ಯಾಕೆ ಸಿಕ್ ಮಾಡ್ತಾರೆ? ಸೊ ಸೈಕಾಲಜಿಕಲ್ ರೀಸನ್ಸ್ ಕೂಡ ಇರುತ್ತೆ, ಅದನ್ನ ನೆಕ್ಸ್ಟ್ ನೋಡೋಣ. ಆ ಸೈಕಾಲಜಿಕಲ್ ರೀಸನ್ಸ್ ಏನಿರುತ್ತೆ ಅಂತ ಅದನ್ನೆಲ್ಲ ಕನ್ಸಿಡರ್ ಮಾಡೋಕ್ಕಂತ ಹೇಳ್ತಾರೆ. ಇದಾದಮೇಲೆ ಅದರ್ ಲೈಕ್ ಎಥಿಕಲ್ ಕನ್ಸಿಡರೇಷನ್ಸ್ ಏನಂತಂದರೆ ಆರ್ಗ್ಯುಮೆಂಟ್ಸ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ಏನಂತಂದರೆ, ಮೇಜರ್ ಆಗಿ ಫಾರ್ ಏನಂತಂದರೆ ಇಟ್ ಇಸ್ ದ ಫ್ರೀಡಮ್ ಆಫ್ ಚಾಯ್ಸ್ ಆಫ್ ದ ಪೇಷಂಟ್, ಸರ್ ನಾನು ಹೇಳಿದ್ನಲ್ಲ, ಯು ಶುಡ್ ರೆಸ್ಪೆಕ್ಟ್ ದ ಆಟೋನಮಿ ಆ್ಯಂಡ್ ಡಿಸಿಷನ್ ಆಫ್ ದ ಪೇಷಂಟ್ ಅಂತ, ಅದನ್ನು. ನೆಕ್ಸ್ಟ್ ಅದಾದಮೇಲೆ ರೈಟ್ ಟು ಡೈ ವಿತ್ ಡಿಗ್ನಿಟಿ ಈಸ್ ಇಂಟ್ರಿನ್ಸಿಕ್ ಅಂಡರ್ ಆರ್ಟಿಕಲ್ 21 ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಯುಥನೇಷಿಯಾ ಶುಡ್ ಬಿ ಅಲೋಡ್ ಅಂತ ಹೇಳ್ತಾರೆ ಇದು. ನೆಕ್ಸ್ಟ್ ಹ್ಯೂಮನ್ ಎಂಡ್ ಟು ಸಫರಿಂಗ್, ಸರಿನಾ. ಮೋಸ್ಟ್ ಆಫ್ ದ ಟೈಮ್ಸ್ ವೆಜಿಟೇಟಿವ್ ಕೇರಲ್ಲಿರುವಂಥ ಪೇಷಂಟ್ಸ್ ಏನಾಗ್ತಾರೆ ಅಂತಂದರೆ ದೇ ಕೆನಾಟ್ ಲಿವ್ ಲೈಫ್ ವಿತ್ ಡಿಗ್ನಿಟಿ ಆ್ಯಂಡ್ ದೇ ಆರ್ ಗೋಯಿಂಗ್ ಥ್ರೂ ಸಫರಿಂಗ್, ಸರಿನಾ. ಸೊ ಆ ಸಫರಿಂಗ್ನ ಎಂಡ್ ಮಾಡೋಕ್ಕೋಸ್ಕರ ಒಂದು ರೀತಿಯ ಹ್ಯೂಮನ್ ವೇ, ಸರಿನಾ, ಮಾನವೀಯ ರೀತಿಯಲ್ಲಿ ಅವ್ರನ್ನ ಎಂಡ್ ಮಾಡೋದಕ್ಕೆ ಅಲೋ ಮಾಡ್ತಾರೆ, ರೆಸ್ಪೆಕ್ಟಬಲ್ ವೇ ಅಲ್ಲಿ, ಅದಕ್ಕೆ ಇಟ್ ಶುಡ್ ಬಿ ಫಾಲೋಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಗ್ರೀಫ್ ಆಫ್ ಲವ್ಡ್ ಒನ್ಸ್, ಸರಿನಾ. ಸೊ ಲೈಕ್ ಟರ್ಮಿನಲ್ ಪೇಷಂಟ್ಸ್ ಇರ್ತಾರಲ್ಲ, ದೋಸ್ ಹೂ ಆರ್ ಗೋಯಿಂಗ್ ಥ್ರೂ ಲೈಕ್ ಲೈಫ್ ಸಪೋರ್ಟ್, ಅವ್ರಿಗೆ ಏನಂತಂದರೆ ಇಟ್ ಇಸ್ ನಾಟ್ ಜಸ್ಟ್ ದ ಪೇಷಂಟ್ಸ್ ಹೂ ಆರ್ ಸಫರಿಂಗ್ ಬಟ್ ಆಲ್ಸೋ ದ ರಿಲೇಟಿವ್ಸ್ ಆಫ್ ದ ಪೇಷಂಟ್, ಸರಿನಾ. ಅವ್ರ ಫಾದರ್ ಆಗಲಿ, ಮದರ್ ಆಗಲಿ, ಅವ್ರ ಡಾಕ್ಟರ್ ಆಗಲಿ ಅಥವಾ ಅದರ್ ರಿಲೇಟಿವ್ಸ್ ಆಗಲಿ, ಅವರು ಕೂಡ ಅವ್ರನ್ನ ನೋಡೋಕ್ಕಾಗದೆ ಸಫರ್ ಮಾಡ್ತಿರ್ತಾರೆ. ಅರುಣಾಶಾನಂಬ ಕೇಸಲ್ಲಿ ಅದೇ ಥರ ಆಗಿದ್ದು, ಅವಳು ಒಬ್ಬಳೇ ಅಲ್ಲ, ಅವ್ರ ಲೈಕ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಸಫರ್ ಮಾಡ್ತಾಯಿದ್ರು, ಅದಕ್ಕೆ ಅವರು ಗೌರ್ಮೆಂಟ್ ಹತ್ರ ಹೋಗಿದ್ರು. ಸೊ ಯುಥನೇಷಿಯಾ ಮಾಡೋದ್ರಿಂದ ಇಟ್ ಅಪೋರ್ಟ್ಸ್ ಆಲ್ ದೀಸ್, ಫ್ರೀಡಮ್ ಆಫ್ ಚಾಯ್ಸ್ ಅಪೋರ್ಟ್ ಮಾಡುತ್ತೆ, ರೈಟ್ ಟು ಡಿಗ್ನಿಟಿ ಅಪೋರ್ಟ್ ಮಾಡುತ್ತೆ, ಇಟ್ ಪ್ರೊವೈಡ್ಸ್ ದ ಹ್ಯೂಮನ್ ಎಂಡ್ ಫಾರ್ ಸಫರಿಂಗ್ ಆ್ಯಂಡ್ ಇಟ್ ಆಲ್ಸೋ ರೆಡ್ಯೂಸಸ್ ದ ಗ್ರೀಫ್ ಆಫ್ ಲವ್ಡ್ ಒನ್ಸ್. ಇದಕ್ಕೋಸ್ಕರ ಯುಥನೇಷಿಯಾನ ಕಂಟಿನ್ಯೂ ಮಾಡೋಕ್ಕಂತ ಹೇಳ್ತಾರೆ ಅಥವಾ ಯುಥನೇಷಿಯಾ ಫಾಲೋ ಮಾಡೋಕ್ಕಂತ ಹೇಳ್ತಾರೆ. ಬಟ್ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಏನಂತಂದರೆ ಇಟ್ ಈಸ್ ಅಗೇನ್ಸ್ಟ್ ದ ಮಾರಲ್ ಆ್ಯಂಡ್ ರಿಲಿಜಿಯಸ್ ಬಿಲೀಫ್, ಸರಿನಾ. ಮಾರಲ್ ಆ್ಯಂಡ್ ರಿಲಿಜಿಯಸ್ ಬಿಲೀಫ್ ಏನಂತಂದರೆ ಲೈಫ್ ಇಸ್ ಸ್ಯಾಕ್ರೋಸ್ಯಾಂಕ್ಟ್. ಆಮೇಲೆ ಅದರ್ ಪರ್ಸನ್
ಲೈಕ್ ನೋ ಒನ್ ಹ್ಯಾಸ್ ದ ರೈಟ್ ಟು ಟೇಕ್ ಅವೇ ಅದರ್ಸ್ ಲೈಫ್. ಯುಥನೇಷಿಯಾ ಅಂದರೆ ಏನು? ಲೈಕ್ ಇದರ ಆಕ್ಟಿವ್ ಯುಥನೇಷಿಯಾ ಅಂದರೆ ಇಂಜೆಕ್ಟ್ ಮಾಡೋದು, ಸೊ ಯು ಆರ್ ಟೇಕಿಂಗ್ ಅ ಅನದರ್ ಲೈಫ್. ಪ್ಯಾಸಿವ್ ಯುಥನೇಷಿಯಾ ಅಂದರೆ ವಿತ್ಹೋಲ್ಡ್ ಮಾಡೋದು, ಲೈಕ್ ವಿತ್ಡ್ರಾಯಿಂಗ್ ದ ಲೈಫ್ ಸಪೋರ್ಟ್. ಅದೇನಾಯ್ತು ಅಂದರೆ ಯು ಆರ್ ಅಗೇನ್ ಲೈಕ್ ಟೇಕಿಂಗ್ ಅವೇ ದ ಅದರ್ ಲೈಫ್, ಸೊ ಇಟ್ ಈಸ್ ನಾಟ್ ಯುವರ್ ರೈಟ್ ಟು ಟೇಕ್ ಅದರ್ಸ್ ಲೈಫ್ ಅಂತ. ಅದು ಮಾರೋ ಮತ್ತು ರಿಲಿಜಿಯಸ್. ಅದಾದಮೇಲೆ ಕೆನಾಟ್ ಬಿ ಪ್ರಾಪರ್ಲಿ ಡೆಕೋರೇಟೆಡ್, ಸರಿನಾ? ಸೊ ಯುಥನೇಷಿಯಾದಲ್ಲಿ ಕೆಲವೊಂದು ಜೆನ್ಯೂನ್ ಕೇಸ್ ಇರುತ್ತೆ, ಕೆಲವೊಂದು ಫ್ರಾಡುಲೆಂಟ್ ಕೇಸ್ ಇರುತ್ತೆ. ಆ ಕೇಸಲ್ಲಿ ಜಸ್ಟ್ ಸ್ವಲ್ಪ ಎರರ್ಸ್ ಆದರೂ ಕೂಡ ಸೊ ಇಟ್ ಈಸ್ ಅ ಲೈಫ್ ಆ್ಯಂಡ್ ಡೆತ್ ಇಶ್ಯೂ, ಸರಿನಾ? ಒಂದು ಯಾವ ಥರ ಅಂತಂದರೆ ಫ್ರಾಡುಲೆಂಟ್ ಕೇಸ್ ಅಂದರೆ ಆಸ್ತಿ ಇಶ್ಯೂ ಆಗಲಿ, ಬೇರೆ ಬೇರೆ ಪ್ರಾಪರ್ಟಿ ಇಶ್ಯೂಸಲ್ಲಿ ಅವ್ರು ಆಲ್ರೆಡಿ ವೆಜಿಟೇಟಿವ್ ಸ್ಟೇಟ್ಗೆ ಹೋಗಿದ್ದಾರೆ ಅಂತ ಸುಳ್ಳು ಲಿವಿಂಗ್ ವಿಲ್ಸ್ ಮಾಡಿ ಅದನ್ನು ಮಿಸ್ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ದೇರ್ ಆರ್ ಸಮ್ ಚಾನ್ಸಸ್ ದಟ್ ಹಿ ಕ್ಯಾನ್ ರಿಗೇನ್ ಆರ್ ಹಿ ಕ್ಯಾನ್ ಲೈಕ್ ಕ್ಯಾನ್ ಗೆಟ್ ಬ್ಯಾಕ್ ಟು ಇಸ್ ನಾರ್ಮಲ್ ಲೈಫ್. ಆ ಥರ ಚಾನ್ಸಸ್ ಇದ್ದಲ್ಲಿ ನೀವು ಮುಂಚೆನೇ ಯುಥನೇಷಿಯಾ ಮಾಡಿದರೆ ಯು ಆರ್ ಟೇಕಿಂಗ್ ಅವೇ ಇಸ್ ಚಾನ್ಸಸ್ ಆಫ್ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಓಕೆನಾ? ಅದಾದಮೇಲೆ ಗಿಲ್ಟ್ ರಿಡನ್ ಪೇಷಂಟ್ ಬೌಂಡ್ ಟು ಗಿವ್ ಕನ್ಸೆಂಟ್. ಇದೇ ಸೈಕಾಲಜಿಕಲ್ ಆಸ್ಪೆಕ್ಟ್ ಆಫ್ ಯುಥನೇಷಿಯಾ ಅಂತಂದರೆ ಏನಾಗುತ್ತೆ ಅಂತಂದರೆ ಆ ಪೇಷಂಟ್ಸ್ ಇರ್ತಾರಲ್ಲ, ಕಂಪ್ಲೀಟಾಗಿ ವೆಜಿಟೇಟಿವ್ ಸ್ಟೇಟ್ಲಿರೋಂಥ ಪೇಷಂಟ್ಸ್ ಮಾತಾಡೋಕ್ಕಾಗಲ್ಲ, ಕಂಪ್ಲೀಟ್ ಕೋಮದಲ್ಲಿ ಇರ್ತಾರೆ, ಅವ್ರೇನು ಹೇಳೋಕ್ಕಾಗಲ್ಲ. ಬಟ್ ಸರ್ಟನ್ ಟರ್ಮಿನಲ್ ಪೇಷಂಟ್ಸ್ ಇರ್ತಾರಲ್ಲ, ಪೆಲೆಟಿವ್ ಕೇರ್ಸಲ್ಲಿ ಇರ್ತಾರೆ, ಅವ್ರು ಡಿಪೆಂಡೆಂಟ್ ಆನ್ ದ ಲೈಫ್ ಸಪೋರ್ಟ್. ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರ ಮೇಲೆ ಅವರೇ ಗಿಲ್ಟ್ ಫೀಲ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಏನಂತಂದರೆ ನನ್ನ ಸಲುವಾಗಿ ನನ್ನ ಫ್ಯಾಮಿಲಿಯವರು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ, ನನ್ನ ಸಲುವಾಗಿ ನನ್ನ ಫ್ಯಾಮಿಲಿಯವರು ಲೈಕ್ ಸಫರ್ ಮಾಡ್ತಾ ಇದ್ದಾರೆ, ನನ್ನ ಸಲುವಾಗಿ ಎಷ್ಟೊಂದು ರಿಸೋರ್ಸ್ ಎಲ್ಲ ಹೋಗ್ತಾ ಇದೆ. ಆ ಥರ ಗಿಲ್ಟ್ ರಿಟರ್ನ್ ಆಗಿಬಿಡ್ತಾರೆ. ಗಿಲ್ಟ್ ರಿಟರ್ನ್ ಆಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಎಲ್ಲರ ಸಫರಿಂಗ್ ಕಡಿಮೆ ಮಾಡೋಕ್ಕೋಸ್ಕರ ಇಟ್ಸ್ ಬೆಸ್ಟ್ ಟು ಲೈಕ್ ಗಿವ್ ದ ಕನ್ಸೆಂಟ್, ಸರಿನಾ? ಆ ಗಿಲ್ಟ್ ಫೀಲಿಂದ ಕನ್ಸೆಂಟ್ ಕೊಡ್ತಾರಲ್ಲ, ಇಟ್ ಈಸ್ ಆಲ್ಸೋ ಅನ್ ಆರ್ಗ್ಯುಮೆಂಟ್ ಅಗೇನ್ಸ್ಟ್ ಯುಥನೇಷಿಯಾ. ಓಕೆನಾ? ಇದಕ್ಕೋಸ್ಕರ ಯುಥನೇಷಿಯಾನ ಅಲೋ ಮಾಡ್ಬೋಡು ಅಂತ ಇದು ಹೇಳ್ತಾರೆ, ಎಥಿಕಲ್ ಕನ್ಸಿಡರೇಷನ್ಸ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಯುಥನೇಷಿಯಾ. ಕಂಪ್ಲೀಟ್ ಹೋಲಿಸ್ಟಿಕ್ಕಾಗಿ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೇರೆ ಯಾವ್ದಾದ್ರು ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕಿತ್ತಂತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಬರುವಂಥ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.